ವಿದೇಹಾಪರಿ ತಾಲೋಗ್ನಿ ಪ್ರಪಂಚ ಮುಮುಕ್ಷು ಜನಾರಾಗಿ ಅಧ್ಯಾತ್ಮ ಚರ್ಚಾ ಕರೋಗಿ ಬಹುಲೋಕಡೆ ಮೇಳವೀತಿ ನಮಸ್ಕಾರ್ತ್ಯ ಬ್ರಹ್ಮ ಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಸುಮಾರು 1.5 ತಿಂಗಳುಗಳಿಂದ 11 ಕೋಟಿ ಹನುಮಾನ್ ಚಾಲೀಸಾ ಪಾಠ ಮಾಡಬೇಕು. ನಾವು ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಸಾಧಕರು ಅರ್ಥಾತ್ ಮಹಾರಾಜರ ಒಂದು ಪರಿವಾರದವರಾಗಲಿ ಅಥವಾ ಒಟ್ಟು ಭಗವಂತನ ಎಲ್ಲ ಭಕ್ತರು ಹನುಮಾನ್ ಚಾಲೀಸಾ ಪಾಠ ಮಾಡಬೇಕು. ಅಂದ್ರೆ ಇಡೀ ಜಗದ್ದಾದ್ಯಂತ ಎಲ್ಲ ಸಂಪೂರ್ಣ ವಿಶ್ವದಲ್ಲಿ ಒಂದು ಶುದ್ಧವಾದ ವಾತಾವರಣ ನಿರ್ಮಾಣ ಆಗ್ತದೆ. ಅದು ಕೇವಲ ರೋಗ ರುಜಿನಗಳನ್ನು ದೂರ ಮಾಡುವ ಪೂರ್ತಿಕ್ಕಾಗುವುದಿಲ್ಲ. ಅದು ನಮ್ಮ ಮನಸ್ಸಿನ ದೋಷಗಳನ್ನು ಸಹಿತ ನಿವಾರಣೆ ಮಾಡಿ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ರಾಗ ದ್ವೇಷ ಕಾಮ ಕ್ರೋಧ ಅಭಿಮಾನ ಇತ್ಯಾದಿ ಏನು ಭಾವಗಳಿರ್ತಾವನು ಯಾವುದು ನಮಗೆ ಭಗವಂತನ ಪ್ರಾಪ್ತಿಯ ದೃಷ್ಟಿಯಿಂದ ಅತ್ಯಂತ ಬಾಧಕವಾಗಿರ್ತಕ್ಕಂಥವ್ರು ಇರ್ತಾವನು ವಾಸನೆಗಳು ವಿಕಾರಗಳು ವಿಕಲ್ಪಗಳು ಇವನ್ನೆಲ್ಲವುಗಳನ್ನು ನಿವಾರಣೆ ಮಾಡಿ ಸ್ವತಃ ಮಾರುತಿ ನಮಗೆ ಭಗವಂತನ ದರ್ಶನ ಆಗಬೇಕು ಅಂದ್ರೆ ನಾವು ಮಾರುತಿಯನ್ನು ಬಿಟ್ಟು ಬೇರೆ ಏನೂ ಗತ್ಯಂತರನೇ ಇಲ್ಲ. ನಾವು ನೇರವಾಗಿ ಈ ಮಂತ್ರಿಗಳನ್ನ ರಾಜರನ್ನ ನಾವು ಭೇಟಿ ಆಗಬೇಕು ಅಂದ್ರೆ ಶಕ್ಯ ಇಲ್ಲ. ನಮಗೆ ಭಗವಂತ ರಾಜನನ್ನು ಭೇಟಿ ಆಗಬೇಕು ಅಂದ್ರೆ ದ್ವಾರಪಾಲಕನಾಗಿರ್ತಕ್ಕಂಥವ್ರನ್ನ ಅರ್ಥಾತ್ ಏನು ಅಂದ್ರೆ ನಾವು ಅವನ ಒಂದು ಅಪ್ಪಣೆ ಪಡೆದು ಅವನ ಒಂದು ಅನುಜ್ಞೆಗನುಸಾರವಾಗಿ ಅಥವಾ ಅವನ ವಸೀಲಿ ಹಚ್ಚಿ ಅವನ ಮನಸ್ಸೊಲಿಸಿಕೊಂಡು ನಾವು ಇದನ್ನ ಮಾಡಿದ್ರೆ ಮಾತ್ರ ನಮಗೆ ಭಗವಂತನ ರಾಜನ ಭೇಟಿ ಆಗ್ತದೆ ಅನ್ನೋದು ಹೆಂಗೋ ಹಂಗೆ ಅರ್ಥಾತ್ ರಾಮದುವಾರಿ ಗುಮರಖವಾರೆ ಬೋತನಾಜ್ಞಾ ಗುಂಪೈಸಾರೆ ಅನ್ನೋ ಹಂಗ ಆ ಮಾರುತಿಯ ಭಗವಂತನ ಭಾಗದಲ್ಲೇ ನಿಂತಿರ್ತಾನೆ. ನಾವು ಅವನಿಗೆ ಏನಾದರೂ ಅರ್ಥಾತ್ ಏನು ಅಂದ್ರೆ ಅವನನ್ನು ಸಂತುಷ್ಟಗೊಳಿಸೋದು ಹೊರತು ನಮಗೆ ಒಳಗೆ ಹೋಗ್ಲಿಕ್ಕೆ ಬರಂಗಿಲ್ಲ ಅನ್ನೋದು ಬಹಳ ಮಹತ್ವದ ವಿಚಾರ ಅನ್ನೋ ದೃಷ್ಟಿಯಿಂದ ತುಳಸಿದಾಸರಿಗೂ ಸಹಿತ ಯಾರು ಹನುಮಾನ್ ಚಾಲೀಸ ಬರೆದಿದ್ದಾರೆ ಅವ್ರಿಗೂ ಮಾರುತಿನೇ ರಾಮನ ದರ್ಶನ ಮಾಡಿಸಿದ. ಅರ್ಥಾತ್ ಏನು ಅಂದ್ರೆ ಮುಂಚೆ ಮಾರುತಿಗೆ ಶರಣ ಹೋದರು, ಆಮೇಲೆ ಮಾರುತಿ ಏನ್ ಮಾಡಿದ ಅಂದ್ರೆ ರಾಮನ ದರ್ಶನ ಮಾಡಿಸಿದ. ನಮಗೇನು ಅವನು ಮಾರುತಿ ನಮಗೇನು ಅವನನ್ನು ಸಂತೋಷಗೊಳಿಸಬೇಕಾದ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟ್ ಭಗವಂತನ ಕಡೆಗೆ ಹೋಗ್ತೀವಿ ಅಂದ್ರೆ ಅದು ಬಹಳ ಕಠಿಣವಾಗಿರ್ತಕ್ಕಂಥದ್ದು ಅನ್ನೋ ದೃಷ್ಟಿಯಿಂದ ನಮಗ ಸಮರ್ಥರು ಮಾರುತಿ ಅವತಾರ, ಮಹಾರಾಜರು ಮಾರುತಿ ಅವತಾರ, ಅವ್ರೂ ಆತು ರಾಮನ ದರ್ಶನ ಮಾಡಬೇಕು ಅಂತಂದ್ರೆ ಮಾರುತಿ ಅವತಾರರಾಗಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಸಾಕ್ಷಾತ್ ಮಾರುತಿ ಸ್ವರೂಪ ಮೂರು ಒಂದೇ. ಆದ್ರಿಂದ ನಾವು ಸಮರ್ಥರ ಹೇಳಿದಾರ ಮಾರುತಿ ಉಪಾಸನಾ ನೇಮಸ್ತ ವಾಡವಿಲ ಪರಮಾತ್ಮ ರಾಮದಾಸಿ. ಮಾರುತಿ ಉಪಾಸನೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಜೊತೆಗೆ ನಾವು ಮಾಡ್ತಕ್ಕಂಥ ನಾಮಸ್ಮರಣೆಯನ್ನು ಮಾಡಬೇಕು. ನಾವು ಬಹಳಷ್ಟು ನಾಮಸ್ಮರಣೆ ಮಾಡ್ಲಿಕ್ಕತ್ತೀವಿ, ನಮಗೆ ಇನ್ನೇನು ಮಾರುತಿ ಕಡೆಗೆ ವಿಶೇಷ ಲಕ್ಷ್ಯ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾವು ಭಾವಿಸಬಾರ್ದು. ಮಾರುತಿ ನಮಗೆ ಯಾವಾಗಲೂ ಅವನ ಅನುಗ್ರಹದಿಂದಲೇ ರಾಮನ ಅನುಗ್ರಹ. ರಾಮ ರಸಾಯನ ತುಮರೇ ಪಾಸ ಅರ್ಥಾತ್ ಏನು ಅಂದ್ರೆ ಸದಾ ರಹೋ ತುಮರೇ. ಅರ್ಥಾತ್ ಏನು ಅಂದ್ರೆ ಅವನ ರಸಾಯನ ಅಂದ್ರೆ ಆ ಭಗವಂತನ ನಾಮದ ದಿವ್ಯವಾಗಿರ್ತಕ್ಕಂಥ ಒಂದು ಅಮೃತಪ್ರಾಯವಾಗಿರ್ತಕ್ಕಂಥ ಏನೊಂದು ಆನಂದದನು. ರಾಮ ರಸಾಯನ ತುಮರೇ ಪಾಸ ಸದಾ ರಹೋ ರಘುಪತಿ ಕೆ ದಾಸ ತುಮರೇ ಭಜನ ರಾಮಕೋ ಭಾವೈ. ನಿನ್ನ ಭಜನೆ ಏನದನ್ನು ರಾಮನಿಗೆ ಸೇರ್ತದೆ. ತುಮರೇ ಭಜನ ರಾಮಕೋ ಭಾವೈ ಜನ್ಮ ಜನ್ಮಕ್ಕೆ ದುಃಖ ವಿಸರಾವೈ. ಎಲ್ಲ ಅನೇಕ ಜನ್ಮಗಳ ದುಃಖ ಎಲ್ಲ ದೂರ ಆಗ್ತದೆ. ಅರ್ಥಾತ್ ಅಂತಕಾಲ ರಘುಬರ ಪುರಜಾಯಿ ಜಹಾ ಜನ್ಮ ಹರಿ ಭಕ್ತ ಕಹಾಯಿ. ಕೊನೆಗೆ ಭಗವಂತನ ಕಡೆ ಹೋಗಲಿಕ್ಕೆ ಶಕ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಮಾರುತಿ ಉಪಾಸನೆಯನ್ನು ಮಾಡಬೇಕು. ಈ 3 ತಿಂಗಳು ಈ 15 ದಿವಸದಲ್ಲಿ ಒಂದು ಏಕಾದಶಿ ಬರ್ತದೆ. ನಾವು ಅರ್ಥಾತ್ ಏನು ಅಂತಂದ್ರೆ ದಿನಾನು ಉಪವಾಸವನ್ನು ಒಪ್ಪತ್ತ ಊಟ ಮಾಡ್ತೀವಿ ಮತ್ತು ಅಗ್ದಿ ಒಂದೊಂದು ದಿವಸ ಏನದ ಅಗ್ದಿ ಸಾತ್ವಿಕ ಆಹಾರ ತಗೋತೀವಿ.
ಮತ್ತೆ ಏಕಾದಶಿ ಯಾಕೆ ಮಾಡಬೇಕು ಅನ್ನುವಂತಹದ್ದು ಏನಲ್ಲ ಅಂದ್ರೆ ಏಕಾದಶಿ ದಿವಸನೇ ಏಕಾದಶಿ ಮಾಡಬೇಕಾಗಿರ್ತದೆ. ಅದೇ ರೀತಿಯಾಗಿ ಏನು ಅಂತಂದ್ರೆ ಉಳಿದ ದಿವಸ ನಾವು ಉಪವಾಸ ಇದ್ರು ಅದು ಏಕಾದಶಿ ಅನ್ಸೋದಿಲ್ಲ. ಹೆಂಗೋ ಹಂಗೇನದ ಅಂದ್ರೆ ಈ 3 ವರ್ಷಗಳಲ್ಲಿ ನಾವು 11 ಕೋಟಿ ಅನ್ನೋದೊಂದು ಬಹಳ ದೊಡ್ಡ ಫಲ ಇರ್ತದೆ. ನಿನ್ನ ನಾನು ಹೇಳಿದ ಉಪಾಸನಾದ ಮಹತ್ವ ಹೆಂಗಿರ್ತದೆ ಅಂದ್ರೆ ಆ ಉಪಾಸ್ಯ ದೇವತಾ ಅನ್ನುವಂಥದ್ದು ನಾವು ಉಪಾಸನೆ ಮಾಡ್ಲಿಕ್ಕೆ ಹತ್ತ ಕೂಡಲೇ ಆ ಉಪಾಸ್ಯ ದೇವತಾ ಅನ್ನುವಂಥದ್ದು ಅಂದ್ರೆ ಮಾರುತಿ ಉಪಾಸನ ಮಾಡ್ತಿದ್ದೀವಿ ಅಂದ್ರೆ ಮಾರುತಿ ಸ್ವತಃ ನಮ್ಮ ಪ್ರಪಂಚದಲ್ಲಿ ಎಷ್ಟು ಅವ್ರು ಇನ್ವಾಲ್ವ್ ಆಗ್ತಾರೆ ಅಂದ್ರೆ ಅರ್ಥಾತ್ ಏನು ನಾವು ಕುಟುಂಬದವರೇ ಒಬ್ಬರಿಗೊಬ್ಬರು ನಾವು ಏನಿರ್ತೀವಿ ಅಂತಂದ್ರೆ ತಟಸ್ಥಿರ್ತೀವಿ. ನಾವು ನಮ್ಮ ಮನೆಯೊಳಗಿನ ಕೆಲಸ ಭಕ್ಸಿ ವಿಷಯದಲ್ಲಿ ಹಾಗೂ ವ್ಯವಹಾರದ ವಿಷಯದಲ್ಲೇ ನಾವು ಅಷ್ಟೊಂದು ಇಂಟ್ರೆಸ್ಟ್ ತಗೋತಿರ್ಲಿಲ್ಲ. ಅಷ್ಟೊಂದು ಆ ಭಗವಂತ ನಮ್ಮ ಪ್ರಪಂಚದಲ್ಲಿನೂ ಇನ್ವಾಲ್ವ್ ಆಗಿ ನಮ್ಮ ಪ್ರಪಂಚದ ಅನೇಕ ನಮ್ಮ ಕರ್ತೃತ್ವದಿಂದ, ನಮ್ಮ ಚಾತುರ್ಯದಿಂದ, ನಮ್ಮ ಕೌಶಲ್ಯದಿಂದ, ನಮ್ಮ ಬುದ್ಧಿಶಕ್ತಿಯಿಂದ ನಮಗೆ ಅದನ್ನ ನಿರ್ವಹಿಸ್ಲಿಕ್ಕೆ ಆಗದೇ ಇರ್ತಕ್ಕಂತಹ ಕೆಲಸಗಳನ್ನು ಸಹಿತ ಭಗವಂತ ನಿರ್ವಹಿಸೋದನ್ನಿಷ್ಟಲ್ಲದೆ ನಿನ್ನ ಅನುಭವ ತೋರಿಸಿದೆ. ಏನು ಅಂದ್ರೆ ಭಗವಂತನಿಗೆ ನಾವು ಪ್ರೇಮ ಮಾಡಬೇಕು ಅನ್ನೋದು ಬಹಳ ಸೇರ್ತದೆ. ಅವನು ಪ್ರೇಮದ ಪಿಪಾಸು ಇದ್ದಾನೆ. ಪ್ರೇಮದ ಒಂದು ಏನಂದ್ರೆ ಅವನು ಪ್ರೇಮದ ನೀರಡಿಕೆ ಇದೆ, ಪ್ರೇಮ ಕೃಷ್ಣ ಇದೆ. ಅವನು ಹೆಂಗ ಭಗವಂತ ಹೇಳ್ತಾನೆ ವೈಕುಂಠದಲ್ಲಿ ಎಲ್ಲ ಇದೆ. ಅರ್ಥಾತ್ ಏನು ಅಂದ್ರೆ ಅಷ್ಟು ಲಕ್ಷ್ಮಿಯರಿದ್ದಾರೆ, ಅಷ್ಟು ಸಿದ್ಧಿಗಳಿವ, ನವನಿಧಿಗಳವ, ಎಲ್ಲ ಸ್ವರ್ಗದಲ್ಲೂ ಇರ್ಲಿಕ್ಕಿಲ್ಲ ಅಂತ ಎಲ್ಲ ವೈಭವ ಏನದನ್ನು ವೈಕುಂಠದಲ್ಲದ. ಆದ್ರೆ ಒಂದು ಅರ್ಥಾತ್ ಏನಂದ್ರ ಒಂದು ವಸ್ತುವಿನ ಅಭಾವದ ಎದದ್ದು ಅಂದ್ರೆ ಅದು ಪ್ರೇಮದ ಅಭಾವ. ಆದ್ರಿಂದ ನಾನು ಪ್ರೇಮಕ್ಕಾಗಿ ಧರ್ಪಡಿಸ್ತಿರ್ತೀನಿ ಅಂತ ನಾನು ಓದಿ ತೋರಿಸಿದೆ. ಕೃಷ್ಣ ಹೇಳ್ತಾನ ಅರ್ಜುನ ನನಗೆ ಭಕ್ತನ ವಿಷಯದಲ್ಲಿ ಎಂಥ ಪ್ರೇಮ ಇರ್ತದೆ ಅಂದ್ರೆ ಅವನ ಪ್ರೇಮಕ್ಕೆ ನಾನು ವಶೀಭೂತ ಆಗಿಬಿಡ್ತೀನಿ, ಹುಚ್ಚಾಗಿಬಿಡ್ತೀನಿ ನಾನು ಅಂತ ಹೇಳ್ತಾನೆ. ನನ್ನ ಭಕ್ತನ ಪ್ರೇಮಕ್ಕೆ ನಾನು ಏನಾಗ್ತೀನಿ ಅಂದ್ರೆ ಅಷ್ಟರೇ ಬಡ್ಕೋತೀನಿ ಅಂತಂದ್ರೆ ಒಂದು ಸುಧಾಮ ಒಂದು ಮುಷ್ಟ ಅವಲಕ್ಕಿ ತಗೊಂಡ್ಬಂದ್ರೆ ಅದು ಸಹಿತ ಅವಲಕ್ಕಿ ತಾಜಾ ಇದ್ದಿದ್ದಿಲ್ರಿ. ಎಂದೋ ಒಂದು ದಿವಸ ಏನದು ಒಂದು ಮಾಡಿದಾಗ ಯಾವುದೋ ಒಂದು ಸಣ್ಣ ಗಂಟು ಕಟ್ಟಿ ಹೋಗಿದ್ದು ಅವಲಕ್ಕಿ ಅರ್ಥಾತ್ ತಿಂಗಳಾನಗಟ್ಲೆ ಅವು ಸಹಿತ ಏನಾಗಿದ್ವು ಅಂತಂದ್ರೆ ಮುಗ್ಗಸಾಗಿರೋ ಅವಲಕ್ಕಿ ಅಂಥವನ್ನ ಪಾಪ ಅವನ ಮನ್ಯಾಗ ಅಷ್ಟು ಸಹಿತ ಇರ್ತಿದ್ದಿಲ್ಲ. 5-6 ಜನ ಮಕ್ಕಳು, 4-5 ಜನ ಮಕ್ಕಳು, 8 ಜನ ಮಕ್ಕಳಿದ್ರು ಅಂತ ಹೇಳ್ತಾರೆ. ಗಂಡ ಹೆಂಡತಿ ಇಬ್ರು ಉಪವಾಸ ಏನೇನು ಮಾಡಿಕೊಂಡು ಊಟ ಮಾಡ್ಕೊಂಡಿರ್ತಿದ್ರು. ಆದ್ರೆ ಕೃಷ್ಣನ ಸಾಕ್ಷಾತ್ ಸಖ ಮಿತ್ರ ಅರ್ಥಾತ್ ಪಾಠಶಾಲದಲ್ಲಿದ್ದಾಗ ಸಂದೀಪನಿ ಋಷಿಗಳ ಹತ್ರ ಇದ್ದಾಗ ಇಬ್ರು ಜೊತೆಗೆ ಇರ್ತಕ್ಕಂಥವ್ರು, ಇಬ್ಬರಿಗೂ ಅನ್ಯೋನ್ಯ ಪ್ರೇಮ ಬಹಳ. ಆದ್ರೆ ಕೃಷ್ಣ ದ್ವಾರಕಾಕ್ಕೆ ಹೋದ. ಈ ಇವನೇನಾದ ಸುಧಾಮಪುರ ಅಂತ ತಿಳ್ಕೊಂಡು ಸುಧಾಮ ನಗರಿ ಅಂತ ಏನೋ ಅಲ್ಲಿಗೆ ಬಂದ. ಆಮೇಲೆ ಸುಧಾಮ ನಗರಿ ಆದ ಕೃಷ್ಣನ ಮಾಡಿಕೊಟ್ಟ. ಅರ್ಥಾತ್ ಏನೊಂದು ಅಲ್ಲಿಗೆ ಬಂದ, ಮದುವೆ ಮಾಡಿಕೊಂಡ, ಅತ್ಯಂತ ದಾರಿದ್ರ್ಯದೊಳಗೆ ಜೀವನ ಸಾಗಿಸ್ತಾ ಇದ್ದ. ಕಲಿಕೆ ಹೆಂಡತಿನ ಹೇಳಿದ್ರು, ಅಲ್ಲಿ ಕೃಷ್ಣ 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 ಅಂತೀರಿ, ಅವ ಏನಿದ್ದಾನಂದ್ರೆ ತ್ರಿಭುವನ ನಾಯಕ ಇದ್ದಾನಂತೀರಿ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಇದ್ದಾನಂತೀರಿ, ಅರ್ಥಾತ್ ಬಹಳ ದೊಡ್ಡ ರಾಜ ಇದ್ದಾನಂತೀರಿ. ಒಮ್ಮೆ ಹೋಗಿ ಅವನ ಹತ್ರ ಏನಾದ್ರೂ ಒಂದು ಚೂಚಾರ ಕೇಳ್ಕೊಂಡು ತಗೊಂಡು ಬರ್ರಿ ಅಂದ್ರೆ ನಮ್ಗೆ ಬಡತನ ದಾರಿದ್ರ್ಯ ಹೋದಿತ್ತು. ಮಕ್ಕಳು ಒಂದು ತನ್ನ ಉಂಟಾವು, ಏನ್ ಮಕ್ಕಳು ಒದ್ದಾಡ್ತಾವ ಹೊತ್ತಿಗಿಲ್ದಕ್ಕ ಅಂದ ಕೂಡಲೇ ಅವ್ಗೆ ಸುಧಾನಂದ ನನಗೆಂದೂ ರೂಢಿ ಇಲ್ಲ ಅಂತೆ. ನಾನು ಕೈ ಚಾಚಿ ನನಗೆ ರೂಢಿ ಇಲ್ಲ, ಆದ್ರಿಂದ ನನಗೆ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ. ಮತ್ತೆ ನೀ ಇಷ್ಟೊಂದು ಹೇಳಿಕ್ ಹತ್ತಿ ಅಂದ್ರೆ ಹೋಗ್ತೀನಿ, ಖರೆ ದೊಡ್ಡವ್ರ ಕಡೆಗೆ ಹೋಗ್ಬೇಕಾದ್ರೆ ಏನಾದ್ರೂ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಹಣ್ಣು ಹಂಪಲ ಅಥವಾ ಮತ್ತೇನಾದ್ರೂ ಒಯ್ದು ಕೂಡಲೇ ಅವ್ರ ಮುಂದೆ ನಮಸ್ಕಾರ ಮಾಡ್ಲಿಕ್ಕೆ ಏನಾದ್ರೂ ಒಂದು ಬೇಕಾಗ್ತದ. ಅದಕ್ಕೆ ನಾನೇ ಇಟ್ಕೊಂಡು ಹೋಗಿದೆ ಅನ್ಕೊಂಡು, ಯಾಕಂದ್ರೆ ಏನದ ಅನ್ಕೊಂಡು ನಾನು ಮನೆಯೊಳಗ ಏನೇನೋ ಇಲ್ಲ. ಮನೆಯೊಳಗ ನೋಡು ಒಂಚೂರು ಅದೇ ಇದ್ದಾರೆ ಹುಡುಕ್ಯಾಡು ಅಂತಂದ್ರೆ ಕೊನೆಗೆ ಒಂದು ಮಾಡ್ನ್ಯಾಗ ಒಂದು ಮೂಲ್ಯಾಗ ಅರ್ಥಾತ್ ಇನ್ನೊಂದು ಹರಕ ಅಲ್ವ್ಯಾಗ ಒಂದಿಷ್ಟು ಅವಲಕ್ಕಿ ಕಟ್ಟಿದ್ದು ಇದ್ದು, ಎಲ್ಲಿ ಕಟ್ಟಿ ಬಿದ್ದಿದ್ದೋ ಯಾರಿಗೆ ಗೊತ್ತು. ಅವನ ತಂದು ಕೊಟ್ಟರು. ಸುಧಾಮ ಅವನ್ನ ಏನದನೋ ತನ್ನ ಪದರ್ನ್ಯಾಗ ತನ್ನ ಅರ್ಥಾತ್ ಉಪಕರಣದ ತುದಿ ಅಂಚಿನೊಳಗೆ ಕಟ್ಕೊಂಡ. ಅರ್ಥಾತ್ ಉಪಕರಣದ ಒಂದಿಷ್ಟು ಅವಲಕ್ಕಿ ಕಟ್ಕೊಂಡು ಅದನ್ನ ಬಗಲಾಗಿ ಹಿಡ್ಕೊಂಡು ಅರ್ಥಾತ್ ಏನಂದ್ರೆ ದ್ವಾರಕಾಕ್ಕೆ ಬಂದ ಕೃಷ್ಣ. ಬಾಕಿದೆಲ್ಲ ದೊಡ್ಡ ಕಥೆಯದ ಒಳಕ್ಕೆ ಬಂದು ಕೂಡಲೇ ಕೃಷ್ಣ ತನ್ನ ಸಿಂಹಾಸನ ಕೂಡಿಸಿದ, ಒಂದು ಕಾಲು ತೊಳೆದ, ಇತ್ಯಾದಿ ಇತ್ಯಾದಿ ಆದ ಬಳಕ ನಾವು ಕೇಳಿದ
ನನ್ನ ಸಲುವಾಗಿ ಅತ್ತಿಗೆ ಏನು ಕಳಿಸಿಲ್ಲ ಏನು ಅಂತ ಕೇಳಿದ. ಅವಾಗ ಅವನು ಹೇಳ್ದ, ಒಂದಿಷ್ಟು ಅವಲಕ್ಕಿ ಕಳಿಸಾರಂತೆ. ಅವ ಎಲ್ಲೆಲ್ಲೂ ಏನೂ ಅದನ್ನ ಹೇಳಲಿಕ್ಕೆ ತಯಾರಿಲ್ಲ. ಏನಂತ ಹೇಳ್ಬೇಕು? ಒಂದು ಮುಷ್ಟಿ ಅವಲಕ್ಕಿ ತಗೊಂಡು ಬಂದದ್ದನ್ನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ಅಲ್ಲಿ ಅವನು ಒಂದು ಐಶ್ವರ್ಯ, ಎಲ್ಲ ವೈಭವ ನೋಡಿ ಸುಧಾಮ ಗಂಗ ಬಡದು ಬಿಟ್ಟಿದ್ದ. ಅಂತ ಒಂದು ಮುಷ್ಟಿ ಅವಲಕ್ಕಿ ಹೆಂಗೆ ತೆಗೆದು ತೋರಿಸಿದೆ ಅಂತ ತಿಳ್ಕೊಂಡು ಆ ಬಗಲಾಗಿ ಹಿಡ್ಕೊಂಡಿದ್ರ, ಆ ಬಗಲು ಹೆಂಗಾಗಿತ್ತು ಅಂದ್ರ ಆ ಅವಲಕ್ಕಿ ಗಂಟು ಕಾಣಿಸಬಾರ್ದು. ಬೇಕಂದ್ರೆ ಮೈಯಾಗ ಏನಿಲ್ಲೇ ಇಲ್ಲ, ಮೈಯಾಗ ಏನೇನೂ ಇಲ್ಲ, ಎಲ್ಲೂ ಅಷ್ಟೇ ಹಂದ್ರ, ಎಲ್ಲಿನ ಹಂದ್ರ ಅಂತ ಬಗಲಾಗ ಒಂದು ದೊಡ್ಡ ತೆಗ್ಗು ಬಿದ್ದಂಗೆ ಆಗಿತ್ತು. ಆ ತೆಗ್ಗಿನಾಗ ಅವಲಕ್ಕಿ ಗಂಟು ಮುಚ್ಚಿ ಹೋಗಿ ರಾತ್ರಿ ತುಂಬಿಕೊಂಡಿದ್ರ ಅವಲಕ್ಕಿ ಗಂಟು ಕಾಣಿಸ್ಬೇಕು. ಅವಾಗ ಕೊನೆಗೆ ಅದೇನೋ ಒಂದು ಚುಂದು ಅರಿವಿ ಚಿಂದಿಗತೆ ಅವನು ಉಪ್ಪರ್ನಲ್ಲಿ ಹೋಗಿರೋದನ್ನು ನೋಡಿ ಕೃಷ್ಣ ಜಗ್ಗಿ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ ಏನು ಅರ್ಜುನ, ನಾನು ಆ ಸುಧಾಮನ ಭಕ್ತಿಗೆ ಮೆಚ್ಚಿ ಅವಲಕ್ಕಿ ಗಂಟು ಬಿಚ್ಚಿದ್ದನ್ನು ನೀನ ನೋಡಿಲ್ಲ. ಅರ್ಥಾತ್ ಭಗವಂತಗೆ ಭಕ್ತನ ಪ್ರೇಮ ಬೇಕು. ಭಾವಾಚ ಮುಖೇನ ಭಗವಂತ ಭಾವನೆ ಇಲ್ಲದೆ ಇದ್ರೆ ಹೊರಗಿಂದ ಎಲ್ಲ ಎಷ್ಟ ನಾವು ಐಶ್ವರ್ಯ ಅರ್ಥಾತ್ ಏನು ವಿಖ್ಯಾತ ಆಗಿರುವಂತೆ. ಅರ್ಥಾತ್ ಏನು ಅಂದ್ರೆ ನಾವು ದಶಗ್ರಂಥಿಗಳಾಗಿರುವಲ್ವೇ, ವೇದಾಧ್ಯಯನ ಸಂಪನ್ನರಾಗಿರ್ಲಿ, ಶಾಸ್ತ್ರಾಧ್ಯಯನ ಸಂಪನ್ನರಾಗಿರ್ಲಿ, ಅರ್ಥಾತ್ ಕೋಟ್ಯಾಧೀಶರಾಗಿರ್ಲಿ, ರಾಜ ಮಹಾರಾಜರಾಗಿರ್ಲಿ, ಅವನಿಗೆ ಯಾವೂ ಏನೂ ಅವನನ್ನು ಆಕರ್ಷಣೆ ಮಾಡ್ಲಿಕ್ಕೆ ಶಕ್ತಿಲ್ಲ. ನಾವು ಬಹಳ ದೊಡ್ಡ ತಪಸ್ಸನ್ನು ಮಾಡ್ತಕ್ಕಂಥವ್ರು. ಶಂಕರ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ, ತಪಸ್ವಿಗಳ ಲೆಕ್ಕದಲ್ಲಿ ಅರ್ಥಾತ್ ಏನು ಅಂದ್ರೆ ಗಣತಿ ಮಾಡಿದ್ರೆ ಅದ್ರೊಳಗೆ ಶಂಕರನ ಸಾಕ್ಷಾತ್ ಶಿವನಂಥ ಸಾಕ್ಷಾತ್ ಶ್ರೀ ಶಂಕರನಂಥ ತಪಸ್ವಿ ಯಾರಿರ್ಲಿಕ್ಕೆ ಶಕ್ಯದ ಆದಂಥ ಶಂಕರನ ಆ ಭಗವಂತನ ಬಗ್ಗೆ ಇರ್ತಕ್ಕಂಥ ಭಕ್ತಿಯಿಂದ ಅವನ ಚರಣೋದಕವನ್ನು ತನ್ನ ತಲೆ ಮೇಲೆ ಧಾರಣೆ ಮಾಡಿಕೊಂಡ ಗಂಗಾ ರೂಪದಲ್ಲಿ. ಅದೇ ರೀತಿಯಾಗಿ ಲಕ್ಷ್ಮಿ ಅಂತ ಐಶ್ವರ್ಯವಂತ ಜಗತ್ತಿನೊಳಗೆ ಯಾರಿದ್ದಾರೆ, ಆಕಿ ಭಗವಂತನ ಪ್ರೇಮದಿಂದ ಅವನ ಒಂದು ಪಾದವನ್ನು ತೊಳಿತಕ್ಕಂಥ ಭಾಗ್ಯ ಪಡ್ಕೊಂಡು ತನ್ನಂತ ಭಾಗ್ಯವಂತರು ಅಂತ ತಿಳ್ಕೊತಾಳೆ ಅಂತೆ. ಅಂತ ಭಗವಂತನಿಗೆ ಅರ್ಥಾತ್ ಏನು ಅಂತಂದ್ರೆ ನಾವು ಏನ್ ಕೊಡ್ಲಿಕ್ಕೆ ಶಕ್ಯದ ಅನ್ನೋದು ನಾನಿನ್ನು ಓದಿ ತೋರಿಸಿದೆ. ತಾತ್ಪರ್ಯ ಏನು ಅಂದ್ರೆ ಅವನಿಗೆ ನಮ್ಮ ಪ್ರೇಮ ಬೇಕಾಗಿದೆ. ಮುಖ್ಯವಾಗಿ ಅರ್ಥಾತ್ ವೈಕುಂಠದಲ್ಲಿ ಪ್ರೇಮದ ಅಭಾವದ ಅಂತ ಭಗವಂತ. ಅರ್ಥಾತ್ ಅವನಿಗೆ ಪ್ರೇಮ ಬೇಕು. ಆ ಪ್ರೇಮದಿಂದ ನಾವು ಏನ್ ಕೊಟ್ಟರು ಅವನಿಗೆ ಬಹಳ ದೊಡ್ಡದಾಗ್ತದೆ ಅನ್ನುವಂಥ ವಿಷಯವನ್ನು ನಾನು ನಿನ್ನೆ ನಾಳೆ ಓದಿ ತೋರಿಸಿದೆ. ಈಗ ಮಹತ್ವದ ಈಗ ನಾವು ಅತ್ಯಂತ ಒಂದು ಮಹತ್ವದ ವಿಷಯ ಏನು ಅಂದ್ರೆ ನಾವು ಈಗಾಗಲೇ 11 ಕೋಟಿ ಹನುಮಾನ್ ಚಾಲೀಸ ಅನ್ಬೇಕು ಒಂದು ಸಂದರ್ಭ. ಇದು 3 ವರ್ಷಗಳವರೆಗೆ ನಮ್ಮ ಜೀವನದಲ್ಲಿ ಇದೊಂದು ಪರ್ವಕಾಲ ಬಂದಿದೆ. ಈಗ ಹನುಮಂತನ ಉಪಾಸನೆ ಮಾಡಬೇಕು, ಜೊತೆಗೆ ನಮ್ಮ ನಾಮಸ್ಮರಣೆನೂ ಮಾಡಬೇಕು, ಹನುಮಂತನ ಉಪಾಸನೆನೂ ಮಾಡಬೇಕು ಅನ್ನುವಂಥ ಕಳಕಳಿ ಇಟ್ಟುಕೊಂಡು, ಅರ್ಥಾತ್ ಅದರಿಂದ ಕೇವಲ ರೋಗ ಅಷ್ಟ ಅಲ್ಲ, ನಮ್ಮ ರೋಗ ಅಂದ್ರೆ ನಮ್ಮ ಅಜ್ಞಾನ ಅನ್ನುವಂಥ ರೋಗವನ್ನು ದೂರವಾಗಿ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಪ್ರಾಪ್ತ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಸಂಕಲ್ಪ ಮಾಡಿದ್ವಿ. ಆ ಪ್ರಕಾರವಾಗಿ ನಮ್ಗೆ ಅತ್ಯಂತ ಸಂತೋಷ ಅನಿಸ್ತದ. ಏನು ಅಂದ್ರೆ 54 ಗ್ರೂಪ್ಗಳು ಏನಾಗಿವೆ ಅಂತ ಈಗಾಗಲೇ ತುಂಬಿಬಿಟ್ಟ. 257ರಂತೆ 54 ಗ್ರೂಪ್ ತುಂಬಿ ಇನ್ನೂ ಹೆಚ್ಚಿಗೆ ಆಗಿ ಮುಂಜಾನೆ ಕೆಲವು ಕುಲಕರ್ಣಿ ಅವ್ರು ಫೋನ್ ಮಾಡಿದ್ರು. ಅರ್ಥಾತ್ ಏನು ಅಂದ್ರೆ ಹೌದು 54ನೇ ಗ್ರೂಪು ಈವರೆಗೂ ಅವ್ರು 1100 ಇದರ್ಥಾತ್ ಏನು ಅಂದ್ರೆ ಸಾಧಕರನ್ನ ತಮ್ಮ 3 ಗ್ರೂಪ್ಗಳಲ್ಲಿ ಸೇರಿಸಿಕೊಂಡು 1100 ಸಾಧಕರು ಸೇರಿದಾಗ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ನನಗೆ ಒಂದು ಮಹತ್ವದ ಒಂದು ವಿಚಾರ ಹೇಳಿದ್ರು. ಅದರಿಂದ ನನಗೆ ಎಷ್ಟರೇ ಇದು ಅನಿಸ್ತು ಅಂದ್ರೆ ಸಂತೋಷ ಅನಿಸ್ತು, ಆನಂದ ಅನಿಸ್ತು, ತೃಪ್ತಿ ಅನಿಸ್ತು. ಏನು ಅಂದ್ರೆ ಅರ್ಥಾತ್ ಮಾರುತಿ ಒಂದು ದಿವ್ಯವಾಗಿರ್ತಕ್ಕಂಥ ಪ್ರಸಂಗವನ್ನು ಅವ್ರು ಹೇಳಿದ್ರು. ನಮ್ಗೆ ಆಶ್ಚರ್ಯ ಆಯ್ತು ನಿಜವಾಗಿಗೂ. ಅವಾಗ ನಾನು ಮನುಷ್ಯನ ಅನ್ಕೊಂಡಿದ್ರು ಎಲ್ಲರೂ ಅವರು ಸ್ವತಃ ಯಾರ ಮನೆಯೊಳಗೆ ಈ ಪ್ರಸಂಗ ನಡೀತೋ ಅವರು ಸಹಿತ ನಾನು ಫೋನ್ ಮಾಡಿ ಹೇಳಿದ್ದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕೆಲವು ಕುಲಕರ್ಣಿ ಅವರು ಸಹಿತ ಬದಲ ಕಳಿಸಿದ್ದನ್ನು ನಾನು ನಿಮ್ಮ ಎಲ್ಲ ಮುಂದೆ ಓದ್ತೀನಿ. ಹನುಮಾನ್ ಚಾಲೀಸ ನಡೆದದ್ದಕ್ಕೆ ಆ ಭಗವಂತಗೆ ಸ್ವತಃ ಮಾರುತಿಗೇನೆ ಎಷ್ಟೊಂದು ಸಂತೋಷ ಆಗಿದೆ ಅಂತಂದ್ರೆ, ಅಕಸ್ಮಾತ್ ಯಾರಿಗಾದ್ರೂ ನಾವೇನು ಅನ್ಬೇಕಾಗಿಲ್ಲ, ನಾವು ಬಾಕಿ ಬೇಕಾದಷ್ಟು ಮಾಡ್ತೀವಿ ಅಂತ ಅನ್ಸಿದ್ರೆ, ಅಥವಾ ನಮಗೇನದ ನಮಗೆ ಸೌಡಿಲ್ಲ, ನಮ್ಮ ಪ್ರಪಂಚದ ಅನುಕೂಲ ಇಲ್ಲ,
ನಾವೇನ್ ಮಾಡಂಗಿಲ್ಲ ಹಂಗಂತಂದ್ರೆ ಭಗವಂತ ಅದನ್ನು ಸಹಿತ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅರ್ಥಾತ್ ಮಾಡ್ರಿ ಅನ್ನೋ ಕಳಕಳಿನೇ ಇರ್ತದೆ ಭಗವಂತದ್ದು. ನಾವು ಅಗದಿ ಮಾಡಂಗಿಲ್ಲ ಅನ್ನುವಂಥದ್ದಕ್ಕೆ ಏನಾದ್ರು ಒಂಚೂರು ಭಗವಂತ ಏನ್ ಮಾಡ್ತಂತ ದಿವ್ಯವಾಗಿರ್ತಕ್ಕಂಥ ಒಂದು ಲೀಲೆಯಿಂದ ಅವ್ರ ಮನಸ್ಸಿಗೆ ಅದು ಅವ್ರ ಭಾಗ್ಯ. ಯಾರ ಜೀವನದಲ್ಲಿ ಇಂಥ ಪ್ರಸಂಗ ಒದಗಿ ಬರ್ತದೋ ಅವ್ರ ಭಾಗ್ಯ. ಯಾಕೆ ಅಂದ್ರ ಅವರ ಅಂತಃಕರಣದಲ್ಲಿ ಆ ಒಂದು ಹನುಮಾನ್ ಚಾಲೀಸ ಪಾಠ ಮಾಡೋ ಬಗ್ಗೆ ಪ್ರೇರಣೆ ಮಾಡಲಿಕ್ಕೆ ಸ್ವತಃ ಮಾರುತಿನೇ ಅರ್ಥಾತ್ ಏನು ಅಂದ್ರೆ ಮುಂದಾಗಿ ನಿಂತು ಅವರಿಗೆ ಹನುಮಾನ್ ಚಾಲೀಸ ಅನ್ಬೇಕು ಅನ್ನುವಂಥ ಭಾವ ನಿರ್ಮಾಣ ಮಾಡಿದ ಅಂತಂದ್ರೆ ನಿಜವಾಗಿ ಒಂದು ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕು. ಅವರು ಅಂತ ಭಾಗ್ಯವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕುಲಕರ್ಣಿ ಅನ್ನುವರು ಅರ್ಥಾತ್ ತಮಗೆ 10ನೇ ತಾರೀಕಿನ ದಿವಸ ಈ ಘಟನಾ ಸಂಭವಿಸಿರ್ತಕ್ಕಂಥದ್ದು. ನಾನು ಮೊದಲು ಕಿರಣ್ ಕುಲಕರ್ಣಿ ಅವರು ಬರೆದನ್ನು ಓದಿ ತೋರಿಸ್ತೀನಿ. ಅದಾದ್ಮೇಲೆ ಅವರು ಸ್ವತಃ ಕುಲಕರ್ಣಿ ಅವರು ಹೇಳಿದ್ದನ್ನು ತೋರಿಸ್ತೀನಿ. ಅವರು ಸ್ವತಃ ಪ್ರತಿ ದಿವಸ 15,000 ಜಪ ಮಾಡ್ತಾರೆ, ನಮ್ಮ ಪ್ರವಚನ ಕೇಳ್ತಾರೆ, ಚರಿತ್ರೆ ಪ್ರವಚನವೂ ಓದ್ತಾರೆ, ರಾಮನಾಮನೂ ಬರೀತಾರೆ. ಎಲ್ಲಾ ದೃಷ್ಟಿಯಿಂದಲೂ ಸಾಧನೆಯಲ್ಲಿ ತತ್ಪರರಾಗಿರ್ತಕ್ಕಂಥವ್ರು. ಆದ್ದರಿಂದ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡ್ತೀನಿ. ಮತ್ತೆ ಹನುಮಾನ್ ಚಾಲೀಸನು ಯಾಕಂದ್ರೆ ಅಂದೇ ಇದ್ರೆ ನಡೆಯಂಗಿಲ್ಲೇನು ಅನ್ನುವಂಥ ಏನೋ ಮನೋಭಾವನೆಯಿಂದ ಅರ್ಥಾತ್ ಏನು ಇಷ್ಟೆಲ್ಲ ಮಾಡ್ತೀನಿ. ಮತ್ತು ಬ್ಯಾಂಕಿನಲ್ಲಿ ನೌಕರಿ ಅದ, ಬೆಳಗ್ಗೆ 8 ಹೋದ್ರು ರಾತ್ರಿ 7 ಬರ್ಬೇಕಾಗ್ತದೆ. ಸಮಯನೂ ಬಹಳಷ್ಟು ಅಭಾವ, ಸಮಯಕ್ಕೂ ಅಭಾವದ ಈ ಸಂದರ್ಭದಲ್ಲಿ ಅದೊಂದು ಹನುಮಾನ್ ಚಾಲೀಸ ಆಮದೇ ಇದ್ರೆ ನಡೀಬಹುದು, ನಡೀತದ ಅನ್ನುವಂಥ ಭಾವನೆಯಿಂದ ಅವರು ಕಿರಣ್ ಕುಲಕರ್ಣಿ ಅವರು ಅವ್ರಿಗೆ ಫೋನ್ ಮಾಡಿದಾಗ ಹಿಂಗಡಿ ಮತ್ತೆ ನೀವು ಗ್ರೂಪ್ನಾಗ ಜಾಯಿನ್ ಆಗ್ರಿ, ದಿನ ಕನಿಷ್ಠ 5ರಿಂದ 11 ತನಕ ಹನುಮಾನ್ ಚಾಲೀಸ ಅಂದ್ರಿ ಅಂತಂದಾಗ ನನಗೆ ಅಷ್ಟೊಂದು ಸಮಯ ಸಿಗಂಗಿಲ್ರಿ, ನಾನು 15,000 ಜಪಾನು ಮಾಡ್ತೀನಿ ಅರ್ಥಾತ್ ಮತ್ತು ನಾನು ಏನ್ ಮಾಡ್ತೀನಿ ರಾಮನಾಮನೂ ಬರಿತೀನಿ ಮತ್ತು ಗುರುಗಳ ಪ್ರವಚನೂ ಕೇಳ್ತೀನಿ ಮತ್ತು ಬಾಕಿಗೂ ಸಹಿತ ಚರಿತ್ರೆ ಪ್ರವಚನೂ ಓದ್ತೀನಿ. ಹಿಂಗಾಗಿ ನನಗೆ ಸಮಯ ಸಿಗಂಗಿಲ್ಲ. ಆದ್ರಿಂದ ನನಗೇನು ಹನುಮಾನ್ ಚಾಲೀಸ ಅನ್ಲಿಕ್ಕೆ ಸಮಯ ಆಗಂಗಿಲ್ರಿ. ಆದ್ರಿಂದ ನನಗೇನು ಒಂದು ಸಲನೂ ಅನ್ಲಿಕ್ಕೆ ಸಮಯ ಆಗುವಂತ ಪರಿಸ್ಥಿತಿ ಇಲ್ಲ. ಆದ್ರಿಂದ ನನಗೆ ಅನ್ಲಿಕ್ಕೆ ಅನಾನುಕೂಲದ ಅಂತೆಲ್ಲ ಹೇಳಿದ ಬಳಿಕ ಅವರು ಆಯ್ತು ಸುಮ್ಮನಾದ್ರು. ಆದ್ರೆ ಮುಂದೆ ಮರುದಿವಸ ನಡೆದ ಅವತ್ತನೇ ಇಷ್ಟಂದು ಅರ್ಥಾತ್ ಅವ್ರು ಏನ್ ಮಾಡಿದ್ರು ಅಂತಂದ್ರ ಬ್ಯಾಂಕಿಗೆ ಹೋದ್ರು. ಆ ಮುಂದೆ ಏನಾಯ್ತು ಅನ್ನೋದನ್ನ ಕಿರಣ್ ಕುಲಕರ್ಣಿ ಅವ್ರು ಬರ್ತಿದ್ರು ಓದ್ತೀನಿ. ನಾವು ಇದ್ರಾಗಿಂದ ತಿಳ್ಕೋಬೇಕೇನು ಅಂದ್ರ ಈಗೇನು ಹನುಮಾನ್ ಚಾಲೀಸ ನಡೆದದನು ಇದು ನಮ್ಮ ಯಾರ್ಯಾರು ಮನಮಾನೆಯಿಂದ ನಡೆದದ ಅಂತಲ್ಲ, ಮನಸ್ಸಿಗೆ ಬಂದಪ್ಪ ಮಾಡಿದ್ವಿ ಅನ್ನುವಂಥದ್ದಲ್ಲ. ಇದು ಭಗವನ್ಮಾನ್ಯವಾಗಿರ್ತಕ್ಕಂಥದ್ದು, ಭಗವಂತನಿಗೆ ಮಾನ್ಯವಾಗಿರ್ತಕ್ಕಂಥದ್ದು. ಮಾರುತಿ ರಾಯನಿಗೆ ಇದು ಸೇರಿರ್ತಕ್ಕಂಥ ಒಂದು ಯೋಜನೆ ಸೇರಿರ್ತಕ್ಕಂಥದ್ದು ಒಂದು ಸಂಕಲ್ಪದ. ನಾನು ಪ್ರತಿ ದಿವಸ ಹೇಳ್ತಿರ್ತೀನಿ, ಇದರಲ್ಲಿ ಆ ಭಗವಂತದ ಸಂಕಲ್ಪದ ಅವನ ಪ್ರೇರಣೆ ಅದೇ ಅನ್ನೋದು ಎಳ್ಳಷ್ಟು ಸಂಶಯ ಇಲ್ಲ. ಇದರೊಳಗಿಂದ ನಮ್ಗೆ ಯಾವುದೋ ಒಂದು ಪ್ರತಿಷ್ಠೆ ಬೇಕಾಗಿಲ್ಲ ಅಥವಾ ನಿಮ್ಮ ಸಮಯವನ್ನು ಸುಮ್ಮನೆ ನಾನು ಎದೆದೊಳಗೆ ತೊಡಗಿಸಿ ನಿಮಗೆ ಅನಾನುಕೂಲ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ. ನೀವು ಆದಷ್ಟು ಮಟ್ಟಿಗೆ ಅರ್ಥಾತ್ ಏನು ಅಂತಂದ್ರೆ ಈ ಉಪಾಸನೆಗಳಲ್ಲಿ ನಾಮಸ್ಮರಣೆಯಲ್ಲಿ ನೀವು ನಾಮಸ್ಮರಣೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಉಳಿದ ಸಮಯವನ್ನೆಲ್ಲ ಏನದನ್ನು ಸ್ವಲ್ಪ ಅದ್ರೊಳಗೆ ನಮ್ಮ ಪ್ರಪಂಚದೊಳಗೇನೆ ಸ್ವಲ್ಪ ನಾವು ಅಡಚಣೆ ಆದ್ರೂ ಅಡ್ಡಿ ಇಲ್ಲ. ಬಹಳ ಸ್ವಲ್ಪ ಸಮಯ ತೆಗೆದು ನಾವು ಹನುಮಾನ್ ಚಾಲೀಸ ಅನ್ನಬೇಕು ಅನ್ನೋದು ನಮ್ಮ ಕಳಕಳಿ ಇದೆ. ಆದ್ರಿಂದಾನೇ ನಾನು ಎಲ್ಲರಿಗೂ ಕಳಕಳಿಯಿಂದ ಹೇಳೋದು ಏನು ಅಂದ್ರೆ 3 ವರ್ಷ ನಾವೆಲ್ಲರೂ ಕೂಡ 11 ಕೋಟಿ ಅಂದು ಬಿಡೋಣ. ಮುಂದೆ ನಮಗೆ ನಾನು ಯಾರಿಗೂ ಆಮೇಲೆ ಆಗ್ರಹ ಮಾಡೋದಿಲ್ಲ. ಆಮೇಲೆ ನೀವು ಮಾಡಿದ್ರು ನಮಗೆ ಸಂತೋಷದ, ನೀವು ಮಾಡ್ಲಿಕ್ಕೆ ಆಗದೆ ಇದ್ರು ನಾವೇನು ಅದ್ರ ಬಗ್ಗೆ ಆಗ್ರಹ ಮಾಡೋದಿಲ್ಲ. ಆದ್ರೆ ಮಾಡ್ಕೋತ ಇದ್ದು ನಮ್ಗೆ ಭಗವಂತರ ಅನುಗ್ರಹ ಆಗ್ತದೆ. ಅರ್ಥಾತ್ ಏನು ರಾಮ ದುವಾರೆ ಕುಮರಖವಾರೆ ಹೋತನ ಆಜ್ಞಾ ಇನ್ನು ಪೈಸಾಲೆ. ಪೈಸಾಲೆ ಅಂದ್ರೆ ದುಡ್ಡಲ್ಲ, ದುಡ್ಡು ಕೊಡದ ಒಳಗೆ ಹೋಗಂಗಿಲ್ಲ ಅಂತಲ್ಲ. ಪೈಸಾಲೆ ಅಂದ್ರೆ ಆಜ್ಞಾ. ಆ ಮಾರುತಿ ಆಜ್ಞಾ ಇದೆ ನಿಮಗೆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಲೋಕದಲ್ಲಿ ಪ್ರವೇಶ ಇಲ್ಲ. ಅವನ ಮನೆಯಲ್ಲಿ ನಿಮಗೆ ಏನಿಲ್ಲ ಅಂದ್ರೆ ಪ್ರವೇಶ ಇಲ್ಲ. ಮಾರುತಿ ರಾಯನ ಸ್ವತಃ ತುಳಸಿದಾಸರು ಬರೀತಾರೆ, ರಾಮ ದ್ವಾರೆ ತುಮ ರಖವಾರೆ, ರಾಮ ದ್ವಾರೆ ತುಮ ರಖವಾರೆ. ಭಗವಂತನ ಬಾಗಿಲವನ್ನು ನೀನೇ ಕಾಯ್ತಕ್ಕಂಥ, ಬಾಗಿಲದಲ್ಲಿ ಇರ್ತಕ್ಕಂಥವ ನಿನ್ನ ಅನುಗ್ರಹದಿಂದನೇ ನಮ್ಗೆ ಒಳಗೆ ಹೋಗ್ಬೇಕು. ನೀನು ಹೂ ಅಂತ ಬೋಣ ಹಾಕಿದ್ರೆ
ನಮ್ಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗಂಗಿಲ್ಲ, ಭಗವಂತನ ದರ್ಶನನೂ ಆಗಂಗಿಲ್ಲ. ಇರಪ್ಪ ಮಾರುತಿರಾಯ ಹಂಗೇನ್ ಮಾಡಿ ಇದನ್ನ ಮಾಡಬೇಡ, ನಮ್ಗೆ ಒಳಗೆ ಹೋಗ್ಲಿಕ್ಕೆ ಬಿಡು ಅಂತಂದಾಗ ಅವ ಬಿಡ್ಬೋದು, ಬಿಡ್ಲಿಕ್ಕಿಲ್ಲ. ಆದ್ರೆ ನಾವು ಕನಿಷ್ಠ ಒಂದು 11 ಸಲ ಆದ್ರೂ ಹನುಮಾನ್ ಚಾಲಿಸ ಅಂತೀವಪ್ಪ. 3 ವರ್ಷ ಸಂಕಲ್ಪ, 11 ಕೋಟಿ ಸಂಕಲ್ಪ ಮಾಡ್ಯಾರೆ. ಅದು ಬಹುಶಃ ಏನದ ನಿನ್ನ ಸಾನ್ನಿಧ್ಯದಲ್ಲೇ ಆಗಿದೆ ಅಂದ ಬಳಕ ನೀನು ಅದ್ರೊಳಗ ನಿಂದು ಸಹಿ ಅದ ಅದ್ರೊಳಗ. ಆದ್ರಿಂದ ನಾವು ಈಗ 11 ಅಂತೀವಿ ಅಂತಂದ್ರ ಭಗವಂತಗೆ ಮಾರುತಿರಾಯ ಅನ್ಬಹುದು ಅಂದ್ರೆ ಅಗ್ನಿ ಮುಗುಳ್ ನಕ್ಕೋತ ಆ ಒಳಗೆ ಹೋಗು. ಈ ಸದ್ಯ ಭಗವಂತ ಅಗ್ನಿ ಒಳ್ಳೆ ಮೂಡ್ನಾಗಿದ್ದಾನ, ಒಳ್ಳೆ ಆರಾಮ್ ಕೂತಾನ, ಈಗ ಹೋಗಿ ಭೇಟಿ ಆಗುವ ಅಂತ ತಿಳ್ಕೊಂಡು ಇಲ್ಪ ನಮ್ಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಗೊತ್ತಾಗುದಿಲ್ಲ ಅಂದ್ರೆ ನಡಿ ನಾನು ಕಳಿಸಿ ಬರ್ತೀನಿ ಅಂತ ಸ್ವತಃ ಮಾರುತಿರಾಯನ ನಮ್ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಭಗವಂತನ ಪಾದದ ಮೇಲೆ ಇಳಿಸಿ ತಲೆ ಇಳಿಸಿ ಆ ಭಗವಂತನ ಒಂದು ದಿವ್ಯವಾದ ಕೃಪಾ ದೃಷ್ಟಿ ನಮ್ಮ ಮ್ಯಾಲ ಬೀಳುವನ್ನು ಮಾಡಿ ಅವನನ್ನು ಭಗವಂತಂದು ಅನುಗ್ರಹ ಮಾಡಿಸಿಕೊಡು ತನಕಾನು ಮಾರುತಿ ಏನ್ ಮಾಡ್ತಾನೆ ಅಂತಂದ್ರ ನಮ್ಮ ಜವಾಬ್ದಾರಿ ತಗೋತಾನೆ. ಆದ್ರಿಂದ ನಮ್ಮ ಕಳಕಳಿಯದ ಏನು ಅಂದ್ರೆ ನಾವು ಪ್ರತಿ ದಿವಸ ಶಕ್ಯ ಆದಷ್ಟು ಮಟ್ಟಿಗೆ 11 ಅನ್ಬೇಕು. ಈಗ ನಾವು 1, 2, 3 ಅಂತೀವಿ, ಅದೇ ತಪ್ಪಲ್ಲ. ಆದ್ರೆ ನಾವು ಮಾರುತಿ ಮುಂದೆ ಹೋದಾಗ ಅವ ನಮ್ಮನ್ನು ನೋಡಿ ಸಣ್ಣ ಮಾಡಿ ಏನೋ ನೀವು ಅಂತೀಯ ಅಂತ ತಿಳ್ಕೊಂಡು ಅಂದ್ರೆ ಅರ್ಥಾತ್ ಅವಾಗ ಅವನಿಗೆ ಸಮಾಧಾನ ಅನ್ನಿಸದೇ ಇದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಆಗ್ಲಿ, ಆಮೇಲೆ ಇನ್ನೊಂದ್ ಸ್ವಲ್ಪ ದಿವಸ ಚೆನ್ನಾಗಿ ಹೆಚ್ಚು ಮಾಡ್ಕೋತ ಆಮೇಲೆ ನೀನು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಅದಕ್ಕೆ ಹತ್ತಿ ಅಂದ್ರ ಬಾ ನಾನು ಕರ್ಕೊಂಡು ಹೋಗಿ ಭಗವಂತನ ದರ್ಶನ ಮಾಡಿಸ್ತೀನಿ ಅನ್ನುವಂಥದ್ದು. ಸುಮ್ಮನೆ ಏನಾದ್ರೂ ಒಂದು ಕಲ್ಪನಾ ಮಾಡಿಕೊಂಡು ಹೇಳಿಕತ್ತಿಲ್ಲ. ಇಂಥ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಹೇಳ್ಬೋದು. ಸ್ವತಃ ಭಗವಂತ ಮಾರುತಿರಾಯನ ರಾಮನ ದರ್ಶನ ಮಾಡಿಸ್ತಕ್ಕಂಥ ತುಳಸಿದಾಸರು ಪ್ರಾರ್ಥನಾ ಮಾಡಿದ್ರು, ನನಗೆ ರಾಮನ ದರ್ಶನ ಮಾಡಿಸುವಂತ. ಅವಾಗ ಮಾರುತಿ ಹೇಳಿದ ಕಾಶಿಯಲ್ಲಿದ್ರ ಅವಾಗ ನೀನು ಅಯೋಧ್ಯಕ್ಕೆ ಹೋಗು, ಅಲ್ಲಿ ನಿನಗೆ ರಾಮನ ದರ್ಶನ ಆಗ್ತದ. ಮುಂದೆ ಅಯೋಧ್ಯಕ್ಕೆ ಬಂದ್ರು, ಅರ್ಥಾತ್ ಇಲ್ಲ ಚಿತ್ರಕೂಟಕ್ಕೆ ಬಂದ್ರು, ಅಲ್ಲಿ ನಿನಗೆ ರಾಮನ ದರ್ಶನ ಆಗ್ತದೆ, ಅಲ್ಲಿ ಹೋಗುವ. ಚಿತ್ರಕೂಟಕ್ಕೆ ಬಂದ್ರು, ಅಲ್ಲಿ ಇರ್ಲಿಕ್ಕೆ ಹತ್ರು. ಒಂದ್ ದಿವಸ ಬೆಳಿಗ್ಗೆ ಸ್ನಾನ ಮಾಡಿ ತುಳಸಿದಾಸರು ಅರ್ಥಾತ್ ಏನು ಅಂದ್ರೆ ಅಲ್ಲಿ ಮಂದಾಕಿನಿ ನದಿ ದಂಡಿ ಮೇಲೆ ಕುತ್ಕೊಂಡಿದ್ರು ಘಾಟ್ ಮೇಲೆ. ಅವಾಗ ಈಗ ರಾಜಕುಮಾರ ಕುದುರೆ ಮೇಲೆ ಹಚ್ಕೊಂಡು ಅತ್ಯಂತ ತೇಜಸ್ವಿಯಾಗಿರ್ತಕ್ಕಂಥವ್ರು ಬಂದು ಅವ್ರು ಹೇಳಿದ್ರು, ಬಾಬಾ ಹಮ್ಕೋ ಚಂದನ್ ಲಗಾವ್. ಅವಾಗ ತುಳಸಿದಾಸ ಸಹಜವಾಗಿ ಗಂಧ ತೆಗೆದು ಕೂತಿದ್ರು. ಅವ್ರಿಗೆ ಇಬ್ಬರಿಗೂ ಗಂಧ ಹಚ್ಚಿದ್ ಕೂಡ ಅವ್ರು ಮತ್ತೆ ಕುದುರೆ ಮೇಲೆ ಕೂತ್ ಹೋಗ್ಬಿಟ್ರು. ಅವಾಗ ಮಾರುತಿನ ಮುನ್ನಾ ದಿವಸ ಹೇಳಿದ್ದ, ಅರ್ಥಾತ್ ಏನು ಅಂದ್ರೆ ನಿಮ್ಗ ರಾಮನ ದರ್ಶನ ಆಗ್ತದೆ ಅದು ಗೊತ್ತಾಗ್ಲಿಲ್ಲ. ಆಮೇಲೆ ಮತ್ತೆ ಮಾರುತಿ ಬಂದಂದ ಏನು ಅಂದ್ರ ಸ್ವತಃ ರಾಮ ಲಕ್ಷ್ಮಣರ ಬಂದಿನ ಕಡಿಮೆ ಗಂಧ ಹಚ್ಚಿಸ್ಕೊಂಡು ಹೋದ್ರು ಅಂದಾಗ ಬಹಳ ಮನಸ್ಸಿಗೆ ಹಳಹಳಿ ಆಯ್ತು. ಅವಾಗ ಅವ್ರು ಏನ್ ಚಿಂತೆ ಮಾಡಬೇಡ ಅಂದ್ಕೊಂಡು ಹೇಳಿದ್ರು, ಮತ್ತೆ ಬರ್ತಾರೆ ಅಂತ ಹೇಳಿ ಆಮೇಲೆ ಮುಂದೆ 2 ದಿವಸಕ್ಕೆ ಮತ್ತೆ ಬಂದ್ರು. ಅವಾಗ ಮಾರುತಿಗೆ ಅನಿಸ್ತು, ಈ ಸಲ ಇವ್ರು ಚಾನ್ಸ್ ಕಳ್ಕೊಂಡ್ಬಿಡ್ತಾರ ಅಂತ ಅನಿಸಿ ಅವ್ರು ಯಾವ ಗಿಡದ ಕೆಳಗೆ ಕೂತಿದ್ರು ಆ ಗಿಡದ ಮೇಲೆ ಗಿಳಿಯಾಗಿ ಕೂತ್ಕೊಂಡು ಅವಾಗ ಅವ್ರು ಹೇಳಿದ್ರು, ಚಿತ್ರಕೂಟಕ್ಕೆ ಘಾಟ ಪೇ ಹೈ ಸಂತನ ಕಿ ಹೈ ಭೀರ್, ತುಳಸಿದಾಸ ಚಂದನ ಗಿಸೆ ತಿಲಕ ದೇತರ ರಘುವೀರ್. ಅರ್ಥಾತ್ ತುಳಸಿದಾಸ ಗಂಧ ತೆಗೆದುಕತ್ತಾರೆ, ಅರ್ಥಾತ್ ಶ್ರೀರಾಮಚ ರಘುವೀರ ಗಂಧ ಹಚ್ಚಿಸುವಳಿಗೆ ಹತ್ಯಾನ ಅಂತ ಹಾಡಿದ ಕೂಡ್ಲೇನೆ ಆ ಇದನ್ನ ದೋಹ ಅಂದ ಕೂಡ್ಲೆ ಏಕ್ದಮ್ ತುಳಸಿದಾಸರಿಗೆ ಲಕ್ಷ್ಮಂತಿವರ ರಾಮ ಲಕ್ಷ್ಮಣರು ಅಂತ ಕಟ್ಟೆ ಕಾಲು ಹಿಡ್ಕೊಂಡ್ರು. ಭಗವಂತನ ದರ್ಶನ ಆತು, ಅನುಗ್ರಹ ಆತು. ಅವಾಗ ರಾಮ ಹೇಳ್ದ, ನೀವು ಅಯೋಧ್ಯಕ್ಕೆ ಹೋಗ್ರಿ, ಅಲ್ಲಿ ನೀವು ರಾಮಾಯಣ ಬರೀರಿ ಅಂತ ಹೇಳಿ. ಅಲ್ಲ ಅಯೋಧ್ಯಕ್ಕೆ ಹೋಗಿ ಅಲ್ಲಿ ನೀವು ಏನ್ ಮಾಡ್ರಿ ಅಂದ್ರೆ ಸಾಹಿತ್ಯ ನಿರ್ಮಾಣ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅಯೋಧ್ಯಕ್ಕೆ ಬಂದು ಅಲ್ಲಿ ಶರೀರ ನದಿ ದಂಡಿ ಮೇಲೆ ಇದ್ಕೊಂಡು ಸಂಸ್ಕೃತದಲ್ಲಿ ಅನೇಕ ಪದ್ಯಗಳನ್ನು ರಚನಾ ಮಾಡ್ಲಿಕ್ಕತ್ರು. ಆದ್ರೆ ಮಜಾ ಏನಾಗ್ಲಿಕ್ಕತ್ತೀವಿ ಅಂದ್ರೆ ಸಂಸ್ಕೃತದಲ್ಲಿ ಅವ್ರು ಬರೆದಿಟ್ಟಿರ್ತಕ್ಕಂಥವ್ರು ಆತ್ರೇಯನವನು ಅವು ಗಾಯ ಮಾಡ್ಲಿಕ್ಕತ್ತು, ಅರ್ಥಾತ್ ಅವು ಅದೃಶ್ಯ ಆಗ್ಲಿಕ್ಕತ್ತು. ಕೊನೆಗೆ ಅವ್ರಿಗೆ ಮತ್ತು ದೃಷ್ಟಾಂತ ಭಗವಂತಂದು ಏನು ಅಂದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ಬರೀದಿ, ನಿಮ್ಮ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಬರೀದಿ ಅಂದಾಗ ಅವ್ರು ಪ್ರಾಕೃತ ಭಾಷೆಯಲ್ಲಿ ಅರ್ಥಾತ್ ರಾಮಾಯಣ ಬರೆದ್ರು 1631. ಅರ್ಥಾತ್ ಏನು ಅಂದ್ರೆ ಸಂವತ್ 1631 ಅಂದ್ರೆ ಯಾವ ಒಂದು 1431ನೇ ವಿಕ್ರಮ್ ಶಾಲಿವಾಂಶಕ್ಕೆ ಅದು ವಿಕ್ರಮ್ ಶಕೆ 1431. ಅರ್ಥಾತ್ ಏನು ಅಂತಂದ್ರ ಚೈತ್ರ ಶುಕ್ಲ ನವಮಿ ಮಧ್ಯಾಹ್ನ 12 ಗಂಟೆಗೆ ಭಗವಂತ ಹುಟ್ಟಿದಾಗ ಏನು ಒಂದು ನಕ್ಷತ್ರ ರಾಶಿ ಇತ್ತು, ಅದೇ ಒಂದು ಯೋಗ ಅನ್ನೋದು ಆವರ್ತಿತ್ತು. ಆವರ್ತನೆ ಅವರು ರಾಮಾಯಣವನ್ನು ಶುರು ಮಾಡಿದ್ರು. ಆಮೇಲೆ 2 ವರ್ಷ 3 ತಿಂಗಳು 27 ದಿನಗಳಲ್ಲಿ
ಆ ರಾಮಾಯಣವನ್ನು ಬರೆದು ಮುಗಿಸಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ತಾತ್ಪರ್ಯ ಏನು ಅಂದ್ರೆ ತುಳಸಿದಾಸರು ಹನುಮಂತನ ಹೊತ್ತಾಗಿ ರಾಮನ ದರ್ಶನ ಮಾಡ್ಲಿಕ್ಕೆ ಆಗಲಿಲ್ಲ. ಅದನ್ನ ನಾವು ಸಹಿತ ಈಗ ಒಂದು 3 ವರ್ಷ ಏನದ ಗಟ್ಟಿಯಾಗಿ ಹನುಮಂತನಿಗೆ ಒಂದ ಕಾಲು ಹಿಡ್ಕೊಂಡು ಅಂದ್ರೆ ಅವ ನಮ್ಗೆ ಭಗವಂತನ ದರ್ಶನ ಮಾಡಿಸ್ಕೊಡ್ತಾನೆ. ಸಾಕು ನಮ್ಗೆ ನಾವೀಗ ಭಕ್ತಿ ಭಾವದಿಂದ ಅಲ್ಲಿಗೆ ಹತ್ತೀವಿ ಅಂದ್ರೆ ಇದೇ ಸಂದರ್ಭವನ್ನ ಅವನೇನ್ ಮಾಡ್ಬಿಡು ನಮಗೆ ಭಗವಂತನ ದರ್ಶನ ಮಾಡಿಸ್ಕೊಡ್ಬೋದು. ಆದ್ರೆ ನಾವು ನಿಷ್ಠೆ ಭಾವನಾ ನಮ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಾವನೆಗೇನೆ ಮಹತ್ವ ಕೊಡ್ತಾನೆ ಭಗವಂತ. ಆದ್ರಿಂದ ನಾವು ಭಾವನೆಯಿಂದ ಭಕ್ತಿಯಿಂದ ನಂದು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಈಗ ನಾನು ಕಿರಣ್ ಕುಲಕರ್ಣಿ ಅವರು ಬರೆದುಪಟ್ಟಿರ್ತಕ್ಕಂಥ ಅದನ್ನು ಓದ್ತೀನಿ. ಅದಾದ್ಮೇಲೆ ಅವರ ರಿಕಾರ್ಡು ಹಚ್ತೀನಿ. ಇವತ್ತು ನನಗೆ 1:30ಗೆ ಬರ್ಲಿಕ್ಕೆ ಹತ್ತಿದ್ದೆ, ಕಾರಣ ವಶಾತ್ ಇವತ್ತು ಸ್ವಲ್ಪ ತಡ ಆಯಿತು. ಆದ್ರಿಂದ ತಡ ಆಗುವ ಅಡ್ಡಿ ಇಲ್ಲ, ನಾನು ಇವತ್ತು ಪೂರ ಓದ್ತೀನಿ. ಮತ್ತು ಈಗ ಸಂಕಲ್ಪವೇ 2. ಒಂದು ಮಹೇಶ್ ಕುಲಕರ್ಣಿ ಧಾರವಾಡ ಅನ್ನುವರು ಪ್ರತಿನಿತ್ಯ 33ರಂತೆ ಅವರು 3 ವರ್ಷ ಅಂತ ಇದ್ದಾರೆ, 33,000 ಮಾಡ್ತಾ ಇದ್ದಾರೆ. ಅದೇ ರೀತಿ ಕಿರಣ್ ಕುಲಕರ್ಣಿ ದಂಪತಿಗಳು ಅವರು ಪ್ರತಿದಿನ 54ರಂತೆ 3 ವರ್ಷದಲ್ಲಿ 66,000 ಅವ್ರು ಪಾಠ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅವರಿಬ್ಬರಿಗೂ ಸಂಕಲ್ಪ ಮಾಡಿಸ್ತೀನಿ. ಅವರು ಇನ್ನೊಂದು 15 ನಿಮಿಷ ಅರ್ಥಾತ್ 5-10 ನಿಮಿಷಗಳಲ್ಲಿ ಓದಿ ರಿಕಾರ್ಡ್ ಹಚ್ಚಿ ತೋರಿಸಿ ಆಮೇಲೆ ನಾನು ಸಂಕಲ್ಪ ಹೇಳ್ತೇನೆ. ಶ್ರೀರಾಮ ಸಮರ್ಥ ಪರಮ ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಅಂದ್ರೆ ಕಿರಣ್ ಕುಲಕರ್ಣಿ ಅವರು ಬೆಳಗಾವಿಯಲ್ಲಿ ಶ್ರೀ ರಾಘವೇಂದ್ರ ಕುಲಕರ್ಣಿ ಅಂತ ಗುರುಬಂಧು ಇದ್ದಾರೆ. ಅವರು SBIದಲ್ಲಿ AGM ಇದ್ದಾರೆ. ಮನೆಯಲ್ಲಿ ಅವರ ತಾಯಿ ಹಾಗೂ ಮಗಳು ಇರುತ್ತಾರೆ. ಅವರ ಹೆಂಡತಿ SBI ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು ಮಗನ ಜೊತೆ ಬೆಂಗಳೂರಿನಲ್ಲಿ ಇರುತ್ತಾರೆ. ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರು ಉತ್ತಮ ಸಾಧಕರಾಗಿದ್ದು ದಿನಾಲು 15,000 ಜಪ ಮತ್ತು ರಾಮನಾಮ ಲೇಖನ ತಪ್ಪದೇ ಮಾಡುತ್ತಾರೆ. ಗುರುವಾರ ದಿನಾಂಕ 10/6/2021 ನಾನು ಕಿರಣ್ ಕುಲಕರ್ಣಿ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಗೆ ಬೆಳಿಗ್ಗೆ ಫೋನ್ ಮಾಡಿ ಹನುಮಾನ್ ಚಾಲೀಸಾ ಬಗ್ಗೆ ಮಾಹಿತಿ ಹೇಳಿ ಗ್ರೂಪ್ ಜಾಯಿನ್ ಆಗಲು ಹೇಳಿದೆ. ಆಗ ಅವರು ಆಗಲಿ ತಿಳಿಸುತ್ತೇನೆ ಅಂದರು. ಆದರೆ ಅವರ ಮನಸ್ಸಿನಲ್ಲಿ ನಾನು ಇಷ್ಟು ಜಪ ಮಾಡುತ್ತೇನೆ, ಮಹಾರಾಜರು ನಾಮಸ್ಮರಣೆ ಮುಖ್ಯವೆಂದು ಹೇಳಿದಾಗ ಈ ಹನುಮಾನ್ ಚಾಲೀಸಾ ಹೇಳದಿದ್ದರೂ ನಡೆಯುತ್ತದೆ ಎಂಬ ವಿಚಾರದಿಂದ ಬ್ಯಾಂಕಿಗೆ ಹೋದರು. ಮಧ್ಯಾಹ್ನ 12:30ಕ್ಕೆ ಅವರಿಗೆ ಅವರ ತಾಯಿಯ ಮೊಬೈಲ್ನಿಂದ ಫೋನ್ ಬಂತು. ಆದರೆ ಫೋನ್ನಲ್ಲಿ ತಾಯಿಯವರ ಮಾತು ಕೇಳಿಸದೆ ಬರೀ ಚೀ 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 ಎಂದು ಸಪ್ಪಳ ಕೇಳಿ ಬಂತು. ಅವರು ಗಾಬರಿಯಾಗಿ ಮಗಳಿಗೆ ಫೋನ್ ಮಾಡಬೇಕು ಅಂತ ವಿಚಾರ ಮಾಡುತ್ತಿದ್ದಾಗ ಅವರ ಮಗಳದೇ ಫೋನ್ ಬಂತು. ಅಪ್ಪ, ಮನೆಯಲ್ಲಿ ಮಂಗ್ಯ ಬಂದದ, ಮನೆಯಲ್ಲಿ ಎಲ್ಲ ಸಾಮಾನು ಅಸ್ತವ್ಯಸ್ತ ಮಾಡಿ ಹೊರಗೆ ಹೋಗುವಾಗ ಅಜ್ಜಿಯ ಮೊಬೈಲ್ ತಗೊಂಡು ಹೋಗಿ ಗಿಡದ ಮೇಲೆ ಕೂತದೆ ಅಂದಳು. ಮಂಗ್ಯ ಏನೋ ಮೊಬೈಲ್ ಎತ್ತಿದ್ದೆ, ಅದು ಸೀದಾ ರಾಘವೇಂದ್ರ ಕುಲಕರ್ಣಿ ಅವರಿಗೆ ಫೋನ್ ಹೋಗಿದೆ. ಆಮೇಲೆ ಅವರು ಮನೆಗೆ ಬಂದು ಆವಾಗ ಮಂಗ್ಯ ಫೋನ್ ಕೆಳಗೆ ಒಗೆದಿದೆ. ತಕ್ಷಣ ಅವರು ಗಂಗಾಧರ್ ಗುಮಾಸ್ತಿ ಅವರಿಗೆ ಫೋನ್ ಮಾಡಿ ಬೆಳಿಗ್ಗೆ ಕಿರಣ್ ಕುಲಕರ್ಣಿ ಅವರು ಫೋನ್ ಮಾಡಿ ಹನುಮಾನ್ ಚಾಲೀಸಾ ಬಗ್ಗೆ ಹೇಳಿದರು. ಆಗ ನನಗೆ ಮನಸ್ಸಿನಲ್ಲಿ ಬೇಡವೆನಿಸಿತು. ಆಮೇಲೆ ಆದ ಘಟನೆ ಅವರಿಗೆ ಹೇಳಿದೆ. ಆಗ ಗುಮಾಸ್ತಿ ಅವರು ನೀವು ಕಿರಣ್ ಕುಲಕರ್ಣಿ ಅವರು ಹೇಳಿದ್ದು ಕೇಳಬೇಕಾಗಿತ್ತು ಅಂದರು. ಆಮೇಲೆ ಕೂಡಲೇ ಗ್ರೂಪ್ ಜಾಯಿನ್ ಆಗಿ ಅಂತ ಹೇಳಿದರು. ನಾನು ಕೂಡಲೇ ಗ್ರೂಪ್ ಜಾಯಿನ್ ಆಗಿ ಜಯಶ್ರೀ ವೈನಿ ಅವರಿಗೆ ಫೋನ್ ಮಾಡಿ ನಡೆದ ಘಟನೆ ಹೇಳಿದೆ. ನಾವು ಮನೆಯಲ್ಲಿ 11 ಸಲ ಹನುಮಾನ್ ಚಾಲೀಸಾ ಹೇಳುತ್ತೇವೆ. ಹತಾತಿನನ್ನು ಕಿರಣ್ ಕುಲಕರ್ಣಿ ಅವರು ಬರ್ಕೊಟ್ಟದ್ದು. ಆಮೇಲೆ ಅವರ ಸ್ವತಃ ಹೇಳಿದ್ದು ಹೇಳ್ತೀನಿ. ಐದರಿಂದ 11 ವರ್ಷದಿಂದ
ಹೆಂಗು ನಾವು ನಿರಂತರ ಮಾಡ್ತಾರೆ ಮಾಡಬೇಕು ಅಂತ ವಿಚಾರ ಮನಸ್ಸು ಬಂದ ವಿಚಾರ ಹಾಗಾಗಿ ನಾನು ಆ ನೋಡ ಆಟ ಮಾಡ್ತೀನಿ ಅಂತ ನೆಗೆಟಿವ್ ಆಗಿದೆ ಇದು ತೋರಿಸಿದೆ ಆಮೇಲೆ ಅದನ್ನು ಮಾಡಿ ಬ್ಯಾಂಕಿಗೆ ಮೊದಲಿಂದ ಕಾಲ್ ಬಂತು ಮೊಬೈಲ್ ಇಂದ ಆಮೇಲೆ ಕಾಲ್ ಆಕ್ಚುಲ್ ಮಾಡಿ ಒಳಗೆ ಇಲ್ಲಿ ಬರ್ತಾ ಇಲ್ಲ ಲೈಟ್ ಇಲ್ಲ ಬಂದ್ ಮಾಡಿ ಪುನಃ ನಾನು ಮೊದಲು ಕಾಲ್ ಮಾಡಿದೆ ಕಾಲ್ ಮಾಡಿ ಎಲ್ಲಿ ಬಂದಿದೆ ಅಜ್ಜಿ ಪಿಲ್ಲರಿಗೆಲ್ಲ ಔಷಧ ಅಡಿಗೆ ಬಿಟ್ಟುಕೊಂಡ್ರೆ ಅದು ಅಡಿಗೆ ಹೋದ್ರು ಅಡಿಗೆ ನಾನು ಅಡಿಗೆ ಹೋಗಿಲ್ಲ ಮೊಬೈಲ್ ತೆಗೆದು ಶೂಟ್ ಮಾಡಿದ್ರು ಊರಲ್ಲಿ ಪಡೆದ ಮೊಬೈಲ್ ಇತ್ತು ಮೊದಲು ನನ್ನ ಕೈ ತಗೊಂಡು ಗಿಡ ಅವರಿಗೆ ಅವ್ರು ಗಿಡ ಕೂತರು ಗಿಡ ಕೂತ ಮೊಬೈಲ್ ಹಿಂಗಿಲ್ಲ ಮಾಡಿದ್ರು ಆಮೇಲೆ ಕಾಲ್ ಬೈಕ್ ಆಕ್ಚುಲಿ ನಾನು ಕಾಲೇಜ್ ಮುಗಿತಲ್ಲ ಆಮೇಲೆ ಮಧ್ಯಾಹ್ನ ಕಾಲ್ ಬೇಕಲ್ಲ ಆಮೇಲೆ ನಾನು ಕಾಲ್ ಬಿಟ್ಟಲ್ಲ ಅಂತ ಮೊದಲು ನಾನು ಅಜ್ಜಿ ಮಾಡಿದ್ರು ಇಲ್ಲ ಅಜ್ಜಿ ಮಾಡಿಲ್ಲ ಅವರು ಮೊಬೈಲ್ ನನ್ನ ಏನಾದ್ರು ಏನೇನೋ ಅನುವಾದವನ್ನು ನೆನೆಸ ಗುಮಾಸ್ತರಿಗೆ ನಾನು ಫೋನ್ ಮಾಡಿ ಹೇಳಿದ್ರೆ ಅವಳನ್ನು ನೋಡಿ ಬೆಳಗ್ಗೆ ಕೆಲವೊಮ್ಮೆ ನಮ್ಮ ಕೆಲಸ ಇಲ್ಲ ಅದಕ್ಕೆ ಅದೀಗ ಕಾಲ್ ಮಾಡಿದೆ ನಾನು ಕುಟುಂಬ ಅದು ಕೇಳೋಕೆ ಹೇಳಿದ್ದೀನಿ ನಾನು ನೋಡಿ ಅಂತೇಳಿ ಆಮೇಲೆ ಅದನ್ನ ಇಷ್ಟು ಮಾಡಿದ್ರೆ ಮಾಹಿತಿ ಇಷ್ಟ ಮನೆಗೆ ಬಂದ ನೋಡಿ ಮೊಬೈಲ್ ಕಾಲ್ ಮಾಡೋದಿಲ್ಲ ನಾನು ಕಾಲ್ ತೋರಿಸೋ ಬರ್ತಾರೆ ಹನ್ನೆರಡು ಕಾಲ್ ತೋರಿಸೋ ಬರ್ಬಂತ ನಂಬರ್ ವಿಷಯ ಅದಕ್ಕಿಂತ ಎಲ್ಲರಿಗೂ ಒಂದು 54 ರೂಪಾಯಿ ಗ್ರೂಪ್ ಎಲ್ಲ ಮೇಂಟೈನ್ ಮಾಡ್ತಾರೆ ಯಾವ ಗ್ರೂಪ್ನಲ್ಲಿ ನಾವು ಕೊಡ್ತೀವಿ ಪ್ರತಿ ಗ್ರೂಪ್ನಾಗ ಈ ರೀತಿಯಾಗಿ ಗ್ರೂಪ್ನಾಗ 257 ಮಂದಿ ನಾವು ಇದು ಮಾಡಿರ್ತಾರೆ ವ್ಯವಸ್ಥಿತವಾಗಿ सद्गुरुनाथ महाराज की जय 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 रघुवीर हनुमंत सद्गुरु ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಈ 11 ಕೋಟಿ ಸಂಕಲ್ಪ ಅವರ ಸಂಕಲ್ಪಕ್ಕನುಸಾರವಾಗಿಯೇ ಆಗಿರುವುದರಿಂದ ನಮಗೆ ಅದರ ವಿಷಯದಲ್ಲಿ ಎರಡಷ್ಟು ಏನಿಲ್ಲ ಅಂದ್ರೆ ಸಂಶಯ ಇಲ್ಲ
ಅಥವಾ ಅದ್ರ ಬಗ್ಗೆ ಇನ್ನು ಮಾಡಿದ್ದು ಉಚಿತವೋ ಅನುಚಿತವೋ ಅನ್ನುವಂಥ ನಮಗೆ ಅದರದ್ದು ಸ್ವಲ್ಪವೂ ಅದು ಮನುಷ್ಯನಲ್ಲಿ ಅದ್ರ ಬಗ್ಗೆ ವಿಕಲ್ಪ ಇಲ್ಲ. ಮಾಡ್ತಾ ಇರೋದೇನದನ್ನು ಒಂದು ಭಗವಂತನಿಗೆ ಮಾನ್ಯದ ಅನ್ನುವಂಥ ಅನೇಕ ಪ್ರಸಂಗಗಳು ನಮಗೆ ಪ್ರತ್ಯಕ್ಷವಾಗಿ ಕೇಳಲಿಕ್ಕೆ ಅಥವಾ ಅವುಗಳ ಬಗ್ಗೆ ನಮಗೆ ಗೊತ್ತಾಗ್ತಾ ಇರೋದ್ರಿಂದಾಗಿ ನಮಗೆ ಬಹಳ ಮನಸ್ಸಿಗೆ ಅದರ ಬಗ್ಗೆ ಸಮಾಧಾನ ಇದೆ. ಈ ದೃಷ್ಟಿಯಿಂದ ನಾವು ಈ ವಿಷಯದಲ್ಲಿ ಈವರೆಗೂ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯ ಸೇವೆಯಲ್ಲಿ ಭಗವಂತನ ಈ ಒಂದು ಉಪಾಸನೆಯಲ್ಲಿ ಈ ಒಂದು ಸಮಾರಂಭದಲ್ಲಿ ನಾವು ತೊಡಗಿದ್ದೀವಿ. ಆದ್ದರಿಂದ ಕಳಕಳಿ ಏನಿದೆ ಅಂದ್ರೆ ಎಲ್ಲರೂ ಈ ಒಂದು ಸಾಧನೆಯಲ್ಲಿ ಸ್ವಲ್ಪ ಈ ಸಮಯವನ್ನು ಆಯುಷ್ಯೊಳಗಿನ ಈ ಒಂದು 3 ವರ್ಷ ಇದರೊಳಗೆ ಮುಖ್ಯವಾಗಿ ವಿಶೇಷವಾಗಿ ಸ್ವಲ್ಪ ಲಕ್ಷ್ಯ ವಹಿಸಿ ಆಮೇಲೆ ನಾವೆಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ್ವಿ ಅಂದ್ರೆ ಆಮೇಲೆ ಭಗವಂತ ನಮಗೆ ನಮ್ಮ ಜೀವನದಲ್ಲಿ ಶಾಂತಿ ಸುಖ ಸಮಾಧಾನ ಕೊಡ್ತಾನೆ. ಆದ್ರಿಂದ ನಮ್ದೆಲ್ಲರಿಗೂ ಕಳಕಳಿ ಏನಿದೆ ಅಂದ್ರೆ ನಾವು ಇನ್ನಷ್ಟು ಹೆಚ್ಚಿಗೆ ಹನುಮಾನ್ ಚಾಲಿಸ ಪಾಠ ಮಾಡಬೇಕು. ನಾವು ಆದಷ್ಟು ಬೇಗನೆ ಆ ಭಗವಂತನ ಮುಂದೆ ಸಂಕಲ್ಪ ಮಾಡಿರ್ತಕ್ಕಂಥ ಸಂಕಲ್ಪವನ್ನು ಪೂರ್ಣ ಮಾಡಿ ಅವನ ಪೂರ್ಣ ಅನುಗ್ರಹಕ್ಕೆ ಅವನ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಆ ಕುಟುಂಬದ ಕುಲಕರ್ಣಿಯವರಿಗೆ ಹಾಗೂ ಅವರ ಎಲ್ಲ ಕುಟುಂಬದವರಿಗೆ, ಅದೇ ರೀತಿಯಾಗಿ ಕಿರಣ್ ಕುಲಕರ್ಣಿಯವರಿಗೆ ಹಾಗೂ ಅವರೆಲ್ಲ ಕುಟುಂಬದವರಿಗೆ ಹಾಗೂ ನಮಗೂ ನಿಮಗೂ ಎಲ್ಲರಿಗೂ ಅರ್ಥಾತ್ ಏನು ಅಂದ್ರೆ ಇವತ್ತು ಸಂಕಲ್ಪ ಮಾಡ್ತಕ್ಕಂಥ ಮಹೇಶ್ ಕುಲಕರ್ಣಿ ಅವರಿಗೆ ಹಾಗೂ ಅವರೆಲ್ಲ ಕುಟುಂಬದವರಿಗೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ ಈಗ ಸಂಕಲ್ಪ ಹೇಳ್ತೀನಿ. ಅದಾದ್ಮೇಲೆ ನಾವು ಅದನ್ನ ಇವತ್ತಿನ ಲೀಸ್ಟ್ ಕೊಡ್ತೀನಿ. 28ನೇ ಗ್ರೂಪಿನ ಒಂದು ಲೀಸ್ಟ್ ಕೊಡ್ತೀನಿ. ಅದರಿಂದ ಮುಖ್ಯವಾಗಿ ಮಹೇಶ್ ಕುಲಕರ್ಣಿಯವರು ಮತ್ತು ಕಿರಣ್ ಕುಲಕರ್ಣಿಯವರು ಅರ್ಥಾತ್ ನೀವಿಬ್ಬರು ಏನದನ್ನು ಮಡಿ ಅಥವಾ ಲುಂಗಿ ಧೋತ್ರ ಉಟ್ಕೊಂಡು ಮಹೇಶ್ ಕುಲಕರ್ಣಿ ಅವರು ಸಹಿತ ಉಪ್ಪನ್ನು ಹೊತ್ಕೊಂಡು ಸಂಕಲ್ಪ ಮೂಡಬೇಕು. ನೀವು ನಿಮ್ಮ ಮುಂದೆ ಏನದ ಥಾಲಿ ಸೌಂಪು ಥಾವಾನ ಇಟ್ಕೊಂಡು ನೀರು ಇಟ್ಕೋಬೇಕು. ಅರ್ಶಿನ ಕುಂಕುಮ ಅಕ್ಷತ ಅದೇ ರೀತಿ 4 ಹೂ ಇದ್ರೆ ಹೂ, ತುಳಸಿ, ಒಂದು ಕಾಯಿ, ಊದಿನ ಕಡ್ಡಿ ಮತ್ತು ತುಪ್ಪದ ದೀಪ ಇಟ್ಕೊಂಡು ಕೂಡ್ಬೇಕು. ನಾನು ಈಗ ಸಂಕಲ್ಪ ಹೇಳಿ ಶುರು ಮಾಡ್ತೀನಿ. ಯಾರಿಗೆ ನಿಮಗೆ ಆಚರಣೆ ಮಾಡಿ ಬರ್ತದನೋ ಅವ್ರು ಆಚರಣೆ ಮಾಡಬೇಕು. ನಾನು ಆಚರಣೆ ಮಾಡ್ತೀನಿ. ನಾನು ಮುಖ್ಯವಾಗಿ ಇವತ್ತಿನ ಈ ಗ್ರೂಪಿನ ಸಾಧಕರ ಹೆಸರುಗಳನ್ನ ಸದ್ಗುರುಗಳ ಸನ್ನಿಧಾನದಲ್ಲಿ ಅವರ ಒಂದು ದಿವ್ಯವಾದ ಅವರಿಗೆ ನಿವೇದನೆ ಮಾಡುವಂತ ಸಂಕಲ್ಪ ನಾನು ಮಾಡ್ತೀನಿ. ನಿಮಗೂ ಎಲ್ಲರಿಗೂ ನೀವು ಯಾವ ರೀತಿಯಾಗಿ ಇದನ್ನು ಮಾಡಬೇಕಂತ ಮಾಡಿರಿ ಆ ಪ್ರಕಾರವಾಗಿರ್ತಕ್ಕಂಥ ಸಂಕಲ್ಪ ಹೇಳ್ತೀನಿ. ಈಗ ನಾವು ಆಚರಣೆ ಮಾಡೋಣ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, बुद्धाय नमः, पुरुषोत्तमाय नमः, अधोक्षजाय नमः, नरसिंहाय नमः, अच्युताय नमः, जनार्दनाय नमः, उपेन्द्राय नमः, हरये नमः, श्रीकृष्णाय नमः, श्रीमन्महागणाधिपतये नमः, वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु निर्विघ्नं कुरु मे देव सर्वकार्येषु सर्वदा सर्वकार्येषु नास्तेषां मङ्गलं येषां हृदयस्थो भगवान् मङ्गलायतनं हरिः तदेव लग्नं सुधनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे देवं स्मरामि लाभस्तेषां जयस्तेषां कृतकृतस्तेषां पराजयः येषामिन्द्रियो श्यामोदयस्तो जनार्दनः विनायकं गुरुं भानुं ब्रह्मा विष्णुमहेश्वरां सरस्वती पूर्णज्ञानं सर्वकार्यार्थसिद्धये यत्र योगेश्वरः कृष्णो यत्र पार्थो धनुर्धरः तत्र श्रीविजयोभूतिर्ध्रुवाणि तिरुमतिर्मो सर्वेषु आरब्धकार्येषु त्रयस्त्रिभुवनेश्वराः देवादिशन्तनुसिद्धिं ब्रह्मेशानजनार्दनः कैवल्यकोमलज्ञानाभ्यां नमः उमामहेश्वराभ्यां नमः वाणेन्द्रनिर्वाभ्यां नमः श्रीपुरुषाभ्यां नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः वासुदेवताभ्यो नमः नित्यादिनवग्रदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः।
ಇಬ್ರು ಎಡಗೈಯಾಗ ಅಕ್ಷತೆ ಇಟ್ಕೊಂಡು ಬಲಗೈ ಅದ್ರ ಮೇಲೆ ಮುಚ್ಚಿಟ್ಕೋಬೇಕು ಹಿಂಗ. ಆಮೇಲೆ ಬಲಗಡೆ ಮೊಣಕಾಲ ಮೇಲೆ ಇಟ್ಕೋಬೇಕು. ಕಿರಣ್ ಕುಲಕರ್ಣಿ ಅವ್ರು ನೀವು ಇಟ್ಕೋಬೇಕು, ಜಯಶ್ರೀ ನೀವು ಕೈ ಹರಿಸ್ಬೇಕು, ಅವ್ರ ಕೈ ಮುಟ್ಟಿಸ್ಬೇಕು. ಅದೇ ರೀತಿ ಮಹೇಶ್ ಕುಲಕರ್ಣಿ ಅವರು ಅಕ್ಷತೆ ಇಟ್ಕೋಬೇಕು. ನಿಮ್ ಕುಟುಂಬದಲ್ಲಿ ಮತ್ತೆ ಯಾರಾದ್ರೂ ಕೂತಿದ್ರೆ ಅವರು ಕೈ ಮುಕ್ಕೊಂಡು ಮುಡ್ಲಿಕ್ಕೆ ಅಡ್ಡಿಲ್ಲ. ನಾನೀಗ ಮೊಹಮ್ಮದ್ ತನಕ ಏನಂತೀನಿ ಅದನ್ನ ಕೇಳಬೇಕು, ಆಮೇಲೆ ಮೊಹಮ್ಮದಿಂದ ಮುಂದೆ ನಿಮಗೆ ಅಲ್ಲಿ ಕೇಳಿದ ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣುರಾಜ್ಞಾ ಪ್ರವರ್ತಮಾನಸ್ಯ ಪ್ರಮಾಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತ ವಾರಾಕಲ್ಪೆ ವೈವ ಸುಮನ್ವಂತರ ಅಷ್ಟಾವಿಂಶದಿನಮೇ ಕಲಿಯುಗೇ ಪ್ರಥಮ ಜನನೇ ಭೂಲೋಕೆ ಭಕ್ತವರ್ಷೆ ಭಕ್ತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ दक्षिणे तीरे शालिवासिके बौद्धावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवादिषष्टि संवत्सराणां मध्ये प्लवनाम संवत्सरस्य उत्तरायणे ग्रीष्मऋतौ ज्येष्ठमासे कृष्णशुक्लपक्षे अद्य दशम्यां तिथोऽद्यवासरः भानुवासरे नक्षत्रे चित्रा नक्षत्रे शुभयोगे शुभकर्णे एवं गुणविशेषेण विशिष्टायां शुभतिथौ ಈಗ ನೀವು ಕಿರಣ್ ಕುಲಕರ್ಣಿ ಅವ್ರು ಹೇಳ್ಬೇಕು, ಮಹೇಶ್ ಕುಲಕರ್ಣಿ ಅವ್ರು ಹೇಳ್ಬೇಕು ಅದ್ಯ ಮಮ. ಇಬ್ರು ಈಗ ಕಿರಣ್ ಕುಲಕರ್ಣಿ ಅವರು ಮಹೇಶ್ ಕುಲಕರ್ಣಿ ಅವರು ಇಬ್ರು ಈಗ ಮಮದಿಂದ ಶುರು ಮಾಡ್ಲಿಕ್ಕೆ ಹೇಳಿ ನಾ ಹೇಳ್ತೀನಿ ಹಂಗೆ. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾಣಾಂ क्षेम स्थैर्य धैर्य विजय अभय आयु आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थं भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्मचैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम अद्य आरभ्य महेश कुलकर्णी ಅವ್ರು ಹೇಳಬೇಕು ಪ್ರತಿದಿನ त्रयस्त्रिंशत् श्री हनुमान चालीसा पाठ पूर्वकं त्रयवर्ष पर्यन्तं त्रयस्त्रिंशत् सहस्र पाठं अहं मम कुटुंबस्य सर्व सदस्यैः सह करिष्ये. ಎಡಗೈ ನಕ್ಷತ್ರ ಬಲಗೈ ಇಟ್ಟುಕೊಂಡು ಬಲಗೈ ಮೇಲೆ ಎಡಗೈಯಿಂದ ಸಂಸ್ಥೆ ನೀರು ಹಾಕಬೇಕು, ಅಕ್ಷತ ಮತ್ತು ನೀರು ಕೂಡ ಬಿಡಬೇಕು. ಈ ಕಿರಣ್ ಕುಲಕರ್ಣಿ ಅವ್ರು ಹೇಳಬೇಕು ಅದ್ಯ ಮಮ ಅದನ್ನೆಲ್ಲ ಹೇಳ ಅದ್ಯ ಆರಭ್ಯ मम पत्न्या सह 450 श्री हनुमान चालीस प्रतिदिनं 450 श्री हनुमान चालीसा पाठ पूर्वकं त्रयवर्ष पर्यन्तं षट्षष्टि सहस्र 66,000 ಲಕ್ಷ 6 ಲಕ್ಷ 6,000 ಅಂತ ಬರ್ತದೆ. षट्षष्टि सहस्र श्री हनुमान चालीसा पाठमहं करिष्ये. ಎಡಗೈ ನಕ್ಷತ್ರ ಬಲಗೈ ತೋಡಿ ಈ ನಾನು ಸಂಕಲ್ಪ ಹೇಳ್ತೀನಿ. ವಿಶ್ವವ್ಯಾಪಿನಾಂ सर्वसद्भक्तानां श्री हनुमान चालीसा पाठकर्तॄणां मध्ये अद्य 28तम घटकस्य साधकानां
ನಾಮೋಚ್ಚಾರಣಂ ಶ್ರೀ ಸದ್ಗುರು ಸನ್ನಿಧೌ ಅಹಂ ಕರಿಷ್ಯೇ. ನೀವು ಬಿಡ್ರಿ, ನೀವು ಹಿಂಗ ತಥಾದು ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಸ್ಮರಣಂತೆ ಕರಿಷ್ಯೆ, ಸದ್ಗುರು ಸ್ಮರಣಂತೆ ಕರಿಷ್ಯೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ. ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳು ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜ. ಪುರತೋ ಮಾರುತಿರ್ಯಸ್ಯ ತನ್ವಂದೇ ರಘುನಂದನಂ. ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ. ಅರ್ಚನಾ ಕುಂಕುಮ ಏರಿಸಬೇಕು. ಅಲಂಕಾರಾಧ್ಯಕ್ಷತಾಂ ಸಮರ್ಪಯಾಮಿ ಸರ್ವೋಪಚಾರಾಧ್ಯಕ್ಷತಾಂ ಸಮರ್ಪಯಾಮಿ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಹೂ ತುಳಸಿ ಇದ್ರ ಏರಿಸಬೇಕು. ಮುಂದೆ ದೇವರಿದ್ರು ದೇವರು, ಮಹಾರಾಜರ ಫೋಟೋ ಇದ್ರು ಮಹಾರಾಜರಿಗೆ, ಮಾರುತಿ ರಾಮದೇವ್ರ ಫೋಟೋ ಇದ್ರು ರಾಮದೇವರಿಗೆ. ಧೂಪ ಆಘ್ರಾಪಯಾಮಿ. ಧೂಪ ಬೆಳಗು, ಉದಿನ ಕಡ್ಡಿ ಹಚ್ಚಿ ಬೆಳಗ್ರಿ. ದೀಪಂ ದರ್ಶಯಾಮಿ. ನೀರಾಂಜನ ಬೆಳಗ್ರಿ. ನೈವೇದ್ಯಂ, ನೈವೇದ್ಯಕ್ಕೆ ಏನಿಟ್ಟಿರೋ ಅದು ಹಣ್ಣು ಹಾಲು ಸಕ್ರಿ ಪೇಡೆ ಏನ್ ನೈವೇದ್ಯಕ್ಕೆ ಇಟ್ಟಿರೋ ಅದು ನೈವೇದ್ಯ ತೋರಿಸ್ರಿ. ಉತ್ತರ ಮಹಾನೀರಾಂಜನ ದೀಪಂ. ಇನ್ನೊಂದ್ಸಲ ತುಪ್ಪದ ದೀಪ ಬೆಳಗಬೇಕು. ಓಂ ಹಿರಣ್ಯ ಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧವ್ಯೋ ಸಾನೀತಿ ಏಕದಾ ಬ್ರಹ್ಮಣೋಪಹರತಿ ಏಕದೈವ ಯಜಮಾನಾಯ ಸ್ನೇಜೋ ದಧಾತಿ. ಉತ್ತರ ಮಹಾನೀರಾಂಜನ ದೀಪಂ ದರ್ಶಯಾಮಿ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಕುರುತಸ್ತವ ತೇನ ಮೇ ಸಫಲಾವಾಪ್ತಿರ್ ಭವೇ ಜನ್ಮನಿ ಜನ್ಮನಿ. ನಿಮ್ಮ ಮುಂದೆ ತೆಂಗಿನಕಾಯಿ ಇಟ್ಕೊಂಡಿದ್ರೆ ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತ ಏರಿಸ್ಬೇಕು. ಆಮೇಲೆ ಏನದನ್ನು ನಮಸ್ಕಾರ ಮಾಡಬೇಕು. ಯಶಸ್ ಮುಕ್ತಾಯ ಪೂಜಾದಿಷು ನ್ಯೂನಂ ಸಂಪೂರ್ಣತಾ ಸಚ್ಚಿದಾನಂದಾಯ ವಿದ್ಮಹೇ ಪೂರ್ಣಬೋಧಾಯ ಧೀಮಹಿ ತನ್ನ ಸದ್ಗುರು ಪ್ರಚೋದಯಾತ್. ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ನಮಸ್ಕಾರ ಮಾಡ್ರಿ. ಸದಾ ಸರ್ವದಾ ಯೋಗ ತುಲ್ಧಾಗಳಾವ ಜೇ ಕಾರಣೀ ದೇಹ ಮಾಧಾ ಪಡಾವ. ಉಪೇಕ್ಷು ನಕೋ ಗುಣವಂತ ಅನಂತ ರಘುನಾಯಕ ಮಹಾಗಣೇ ಚ್ಯಾತ. जानकी जीवन स्मरण जय जय राम. श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय. सद्गुरु श्री ब्रह्मानंद महाराज की जय. जय जय रघुवीर समर्थ. ಇಲ್ಲಿ ಒಂದು ಕೂತ್ಕೊಂಡು ದೇವರ ಮುಂದೆ ಕೂತ್ಕೊಂಡು ಒಂದೊಂದು ಹನುಮಾನ್ ಚಾಲಿಸ ಪಾಠ ಮಾಡಿ ಆಮೇಲೆ ಪ್ರಸಾದ ಮಾಡಿ ಕಡ್ಡಿ ಇಲ್ಲ. ನಾನು ಇವತ್ತು 28ನೇ ಗ್ರೂಪು ಓದ್ತಾ ಇದ್ದೀನಿ. ಶ್ರೀರಾಮ ಸಮರ್ಥ ಗ್ರೂಪ್ 28, ಘಟಕ 28. ಘಟಕ ಸಂಚಾಲಕರು ಅಡ್ಮಿನ್ ಶ್ರೀ ವಿದ್ಯಾಧರ್ ಇನಾಮದಾರ್. ಇವರು ಮಂಗಳೂರಲ್ಲಿ ಇರ್ತಾ ಇದ್ರು. ನಮ್ಮ ತಮ್ಮನ ಮಗ ಇವರು ಚಿರಂಜೀವ ಇನಾಮದಾರ್ ಅವ್ರ ಮಗ ಚಿರಂಜೀವ. ಇವನು ಸಹಿತ ಒಂದು ಗ್ರೂಪಿಂದು ಅಡ್ಮಿನ್ ಆಗಿ ಗ್ರೂಪಿನಲ್ಲಿ ಈ ಗ್ರೂಪ್ನಲ್ಲಿ ಸೇರ್ತಕ್ಕಂಥವ್ರು ಒಂದು ಜನಸಂಖ್ಯೆಯನ್ನ ವ್ಯವಸ್ಥಿತವಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮಹಾರಾಜರ ಸಲುವಾಗಿ ನಾವು ಏನಾದರೂ ಜೀವನದಲ್ಲಿ ಮಾಡಬೇಕು ಮತ್ತು ಈ ಒಂದು ಅಧ್ಯಾತ್ಮ ಸಾಧನೆ ದೃಷ್ಟಿಯಿಂದ ಅಥವಾ ಮುಖ್ಯವಾಗಿ ಸಂದರ್ಭಾನುಸಾರವಾಗಿ ಒದಗಿ ಬಂದಿರತಕ್ಕಂಥ ಒಂದು ಈ ಉಪಾಸನೆಯಲ್ಲಿ, ಮಾರುತಿಯ ಒಂದು ಉಪಾಸನೆಯಲ್ಲಿ, ಈ ಒಂದು ಅನುಷ್ಠಾನದಲ್ಲಿ ನಾವು ಸೇವೆ ಸಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇಬ್ಬರು ಅಣ್ಣ ತಮ್ಮ ಏನಿದ್ದಾರೆ, ವಿದ್ಯಾಧರ ಮತ್ತು ವಿನಾಯಕ ಇಬ್ಬರು ಇದ್ರೊಳಗೆ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇರೋರು ನಿಜವಾಗಿ ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಅವ್ರು ಇದೇ ರೀತಿಯಾಗಿ ಇನ್ನಷ್ಟು ಬಹಳಷ್ಟು ಆಸಕ್ತಿಯಿಂದ, ಕಳಕಳಿಯಿಂದ
ಮತ್ತು ಸದ್ಗುರುಗಳ ಬಗ್ಗೆ ಭಗವಂತನ ಬಗ್ಗೆ ಇರ್ತಕ್ಕಂಥ ಭಕ್ತಿಯಿಂದ ಇನ್ನೂ ಹೆಚ್ಚಿನ ಒಂದು ಅರ್ಥಾತ್ ಏನು ಅಂದ್ರೆ ಇದರಲ್ಲಿ ಒಂದು ಸೇವೆಯನ್ನು ಮಾಡಿ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ನಾವು ಕಡೆಯಿಂದ ಭಗವಂತನಲ್ಲಿ ಸದ್ಗುರು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ಲೀಸ್ಟ್ ಓದ್ತೀನಿ. ಶಂಕರ್ಜಿ ಅಳವಾಡಿ ಧಾರವಾಡ, ಗೌತಮ್ ಋಷಿಕ್ ಅನುರಾಧ 33, ಹೇಮಾಬಾಯಿ ನಾಯ್ಕ್ ಹುಬ್ಬಳ್ಳಿ, ಭಾರದ್ವಾಜ್ ಮಿಥುನ್ ಶಿರಾ 25, ಶ್ಯಾಮಲಾ ನಾರಾಯಣಮೂರ್ತಿ ಕುದೂರ್, ದೇವಶೆಟ್ಲು ರೋಹಿಣಿ 27, ಅಪರ್ಣಾ ಮಲ್ಲಾಪುರ್, ನಿತುನ್ ದಿಲ್ಮೇಶ ಅಶ್ವಿನಿ 21, ಲಕ್ಷ್ಮೀ ಪಟ್ಟಾಭಿರಾಮ್ ಅರಸೀಕೆರೆ, ಶಾಂತಪುರ ಋಷಿಕ್ ಅನುರಾಧ 21, ಪ್ರತಿಮಾ ಮೋಹನ್ ದಾಬಸ್ಪೇಟೆ, ದೇವಶೆಟ್ಲು ಕನ್ಯಾಹಸ್ತ 21, ಅಂಬುಜಾದೇವಿ ದೀಕ್ಷಿತ್ ಪುಗ್ನೂರ್, ವಶಿಷ್ಠ ಕುಮಾರ್ ಶತಾರ 15, ವಿಶಾಲಿ ಘಾಡ್ಗೆ ಬ್ರಹ್ಮೇನ್, ಉಪಮನ್ಯು ಕುಂಭ ಧನಿಷ್ಠ 15, ಸುರೇಶ್ ರಾಯದುರ್ಗ್ ಆಂಧ್ರ ಪ್ರದೇಶ್, ಆರ್ಜೆ ಕುಂಭ ಧನಿಷ್ಠ 13, ವೈಜಯಂತಿ ದೇಸಾಯಿ ಕೊಪ್ಪಳ, ಮುದ್ಗಲಮೀನ ರೇವತಿ 12, ಅಭಿಷೇಕ್ ದೇಶಪಾಂಡೆ ಕುಕನೂರ್, ಕಾಶ್ಯಪ್ ಶಿವಮೊಗ್ಗ 11, ಅಮಿತ್ ಢಕ್ಲುಚೆ ಹೈದರಾಬಾದ್, ಕಾಶ್ಯಪ್ ಮಿತ್ರ 11, ಅನಂತಮೂರ್ತಿ ಚಿತ್ರದುರ್ಗ, ಅತ್ರೆ ವೃಷ್ಟಿಕ ಅನುರಾಧ 11, ಅನಿತಾ ಗೊಳಪ್ಪನವ ಧಾರವಾಡ, ಮಕರ ಶ್ರವಣ 11, ಅರ್ಚನಾ ಡಿ ರಕ್ಷೆ ಬಹರೈನ್, ಕಾಶ್ಯಪ್ ವೃಷಭ ಕೃತಿಕಾ 11, ಬಿ ಆರ್ ದೇಶಪಾಂಡೆ ಬಾದಾಮಿ, ಅತ್ರಿಮೇಶ 11, ಭಾರತಿ ನಾಯಕ್ ಹುಬ್ಬಳ್ಳಿ, ಭಾರದ್ವಾಜ್ ವೃಷಭ 11, ಧನಲಕ್ಷ್ಮಿ ಕುಲಕರ್ಣಿ ಬೆಳಗಾವಿ, ವಿಶ್ವಾಮಿತ್ರ ಕುಂಭ ಧನಿಷ್ಠ 11, ದಿವ್ಯಾವಾದ್ ನಾಗ್ಪುರ್, ಮೀನೋತ್ತರ ಭಾದ್ರಪದ 11, ಗಾಯತ್ರಿ ರಾವ್ ಅರಸಲು ಅತ್ರಿ ಕನ್ಯಾಸ್ತ 11, ಗಾಯತ್ರಿ ಬೆಂಗಳೂರು, ಬಾಲಶೆಟ್ಟಿ ಸಿಂಹಕುಂಬ 11, ಗಾಯತ್ರಿ ವಿಶ್ವನಾಥ್ ಮೈಸೂರು, ಕಾಶ್ಯಪ್ ಮೇಷ ಕೃತಿಕಾ 11, ಗೀತಾ 11, ಜ್ಞಾನೇಶ್ವರಿ ಬೆಂಗಳೂರು, ಮೂಲಕುಲ ಮುರುಘಶಿರ 11, ಗೌರಿ ಸುಬ್ರಹ್ಮಣ್ಯ ಬೆಂಗಳೂರು, ಮೌನ ಭಾರ್ಗವ್ ಕನ್ಯಾಮಿತ್ರ 11, ಗುರುರಾಜ್ ಸುಬೇದಾರ್ ಬೆಂಗಳೂರು, ವಿಶ್ವಾಮಿತ್ರ ಧನು ಪೂರ್ವಾಷಾಢ 11, ಎಚ್ ಸುಜಾತ ಬೆಂಗಳೂರು, ವಶಿಷ್ಠ ಸಿಂಹ ಹುಬ್ಬ 11, ಇಂದಿರಾ ಕುಲಕರ್ಣಿ ಹುಬ್ಬಳ್ಳಿ, ಜಮದಗ್ನಿ ವೃಷಭ ಕೃತಿಕಾ 11, ಜಲಜಾಕ್ಷಿ ದೇಶಪಾಂಡೆ ಕುಗ್ನೂರ್, ಕಾಶ್ಯಪ್ ಧನು ಮೂಲ 11, ಕಾಂಚನಾ ಯರಗೋಳ್ಕರ್ ಬೆಳಗಾವಿ, ಭಾರದ್ವಾಜ್ ಮಕರ ಉತ್ತರಾಷಾಢ 11, ಕೃಷ್ಣ ಭಟ್ ಸದರ್ ಜೋಶಿ ಧಾರವಾಡ, ಗಾರ್ಗಿ ತುಲಾಸ್ತ 11, ಲತಾ ಮಂಜುನಾಥ್ ಬೆಂಗಳೂರು, ವಶಿಷ್ಠ ಮೇಷ ಭರಣಿ 11, ಲಕ್ಷ್ಮೀ ವೆಂಕಟೇಶ್ ಹಿರಿಯೂರ್ ಸಾಂಕುಲ 11, ಮಾಧುರಿ ಇನಾಮದಾರ್ ಮಂಗಳೂರು, ಕಾಶ್ಯಪ ಮೀನ ರೇವತಿ 11, ನಾಗಮಣಿ ಜಿ ಚಳಕೆರೆ ಬುಧನ ಕುಲ ಮೇಷ ಭರಣಿ 11, ನಂದಾ ಧಾರವಾಡ, ವಿಶ್ವಾಮಿತ್ರ ಕನ್ಯಾ 11, ನಂದಿನಿ ಹೇಮಾದ್ರಿ ಮುಂಡ್ರಗಿ ಕನ್ಯಾ ಚಿತ್ರ 11, ನೇತ್ರ ಗಂಜಿಹಾಲ್ 11, ಪದ್ಮಶ್ರೀ ಸಂಜೀವ್ ನಾಡಗೋಡ್ ಕಶ್ಯಾಪುರ್, ವಶಿಷ್ಠ ವೃಶ್ಚಿಕ ಅನುರಾಧ 11, ಪಲ್ಲವಿ ನಾಡಿಗೇರ್ 11, ರಚನಾ ಮೈಸೂರು, ಹರಿತಸ್ಯ ಕುಂಭ ಶತಭಿಷ 11, ರಾಜೇಶ್ವರಿ ಕೆಎಸ್ ಮೈಸೂರು, ಹರಿತಸ್ಯ ತುಲಾಸ್ವಾತಿ 11, ರಮಾಮಣಿ ರಮೇಶ್ ಬೆಂಗಳೂರು, ವೃಷಭರೋಹಿಣಿ 11, ರಮಾಮಣಿ ರಮೇಶ್ ಹಾಸನ್, ನಿತುಂಡರ ತುಲಾಸ್ವಾತಿ 11, ರಶ್ಮಿ ಬಿಆರ್ ಬೆಂಗಳೂರು, ಹರಿತಸ್ಯ ಧನು ಪೂರ್ವಾಷಾಢ 11, ರಮಾಮಣಿ ರಮೇಶ್ ಅಂತ ಇಬ್ಬರು 2 ಹೆಸರಿವೆ. ಒಬ್ರು ಬೆಂಗಳೂರಿನಿಂದ, ಒಬ್ರು ಹಾಸನದಿಂದ. ಅವ್ರದ್ದು ರಾಶಿ ಗೋತ್ರ ಬೇರೆ ಬೇರೆ ಇರೋದ್ರಿಂದ ಬಹುಶಃ ಬೇರೆ ಇರ್ಬೋದು. ಅದಿಬ್ಬರು ಹೆಸರು ಒಂದೇ. ರಶ್ಮಿ ಬಿಆರ್ ಬೆಂಗಳೂರು, ಹರಿತಸ್ಯ ಧನು ಪೂರ್ವಾಷಾಢ 11, ರವೀಂದ್ರ ಧಾರವಾಡ, ವಿಶ್ವಾಮಿತ್ರ ಸಿಂಹ 11, ರೇಷ್ಮಾ ಬಿ ಭಾಲೇಕರ್ ಮುಂಬೈ, ಕಶ್ಯಪ್ ವೃಷಭರೋಹಿಣಿ 11, ಸಂತೋಷ್ ಹೊಸಪೇಟೆ, ಭಾರದ್ವಾಜ್ ಮೇಷ ಅಶ್ವಿನಿ 11, ಸತೀಶ್ ಕುಮಾರ್ ಎಎನ್ ಮೈಸೂರು, ಕಾಶ್ಯಪ ತುಲಾಸ್ವಾತಿ 11, ಸತೀಶ್ ನಾಯಕ್ ಹುಬ್ಬಳ್ಳಿ, ಭಾರದ್ವಾಜ್ ಸಿಂಹ ಪೂರ್ವ ಭಾದ್ರಪದ 11, ಸವಿತಾ ಸತ್ತೂರ್ ಬೆಂಗಳೂರು, ಅತ್ರಿ ಕನಕ ಪುಷ್ಯ 11, ಸೀತಾ ವಿಜಯ್ ದೇಶಪಾಂಡೆ ಕೌದಲಿಗಿ, ವಿಶ್ವಾಮಿತ್ರ ಕುಂಭ ಶತಾರ 11, ಶಕುಂತಲಾ ಮೈಸೂರು, ಭಾರದ್ವಾಜ್ ಆಶ್ಲೇಷ 11, ಶ್ರೀಲೇಖಾ ಎಸ್ ಕುಲಕರ್ಣಿ ಗೋಕಾಕ್,
ಭಾರದ್ವಾಜ್ ಕನಕ ಪುನರ್ವಸು 11, ಶ್ರೀನಿಧಿ ಆರ್ತಿ ಬೆಳಗಾವಿ, ಭಾರದ್ವಾಜ್ ಮಕರ ಧನಿಷ್ಠ 11, ಶ್ರುತಿ ಪಾಶ್ಚಾಪುರ್ ಸಿಂಗಾಪುರ್, ಕಾಶ್ಯಪ ಸಿಂಹ ಪೂರ್ವ 11, ಸ್ಮಿತಾ ರಾಜೇಶ್ ಜೋಶಿ ಸಂಪ್ಗಾಂ, ಅಗಸ್ತ್ಯ ವೃಷಭ ರೋಹಿಣಿ 11, ಸೋನಾಲಿ ಸಿಂಧೆ ಬರ್ಹೇನ್, ಕಾಶ್ಯಪ್ ಕರ್ಕ ಪುನರ್ವಸು 11, ಶ್ರೀಲಕ್ಷ್ಮಿ ಸತೀಶ್ ಕುಮಾರ್ ಮೈಸೂರು, ಕಾಶ್ಯಪ್ ತುಲಾ ಸ್ವಾತಿ 11, ಶ್ರೀನಿವಾಸ್ ಕೆವಿ ಬೆಂಗಳೂರು, ವಧುಲಾಲ್ ಧನು ಮೂಲ 11, ಸುಮಿತ್ರಾ ಶಿವಮೊಗ್ಗ, ಸ್ವತಂತ್ರ ಕಪಿ ಧನು ಮೂಲಾಶಾಳ 11, ಉಜ್ವಲ್ ವಾದ್ ನಾಗ್ಪುರ್, ಮಕರ 11, ಉಮಾಯಸ್ ಅಳಗವಾಡಿ ಧಾರವಾಡ, ಗೌತಮ್ ವೃಶ್ಚಿಕ್ ಜ್ಯೇಷ್ಠ 11, ಉಮಾದೇವಿ ಎಂಎನ್ ಬೆಂಗಳೂರು, ಗೌತಮ್ ವೃಷಭ ಕೃತಿಕಾ 11, ರಾಜರಾಜ್ ದೇಶಪಾಂಡೆ ಶಿಶುನಾಳ್, ಕಾಶ್ಯಪ್ ಮೀನ್ ಉತ್ತರ ಭಾದ್ರಪದ 11, ವೀಣಾ ಎ ಡಂಬಳ ಬೆಳಗಾವಿ, ಭಾರದ್ವಾಜ್ ಮೀನ್ ಉತ್ತರ ಭಾದ್ರಪದ 11, ವೆಂಕಟೇಶ್ ಹಿರಿಯೂರ್ ಸಾನುಕೂಲ 11, ವಿದ್ಯಾಧರಿ ನಾಮದಾರ್ ಮಂಗಳೂರು, ಕಾಶ್ಯಪ್ ಧನು ಪೂರ್ವಾಷಾಢ 11, ವಿರೂಪಾಕ್ಷ ಕುಲಕರ್ಣಿ ಧಾರವಾಡ, ವಿಶ್ವಾಮಿತ್ರ ತುಲಾ ಸ್ವಾತಿ 11, ಮೀರಾ ವಿಜಯಪುರ್, ಮೀರಾ ಹುಬ್ಬಳ್ಳಿ, ಭಾರದ್ವಾಜ ಕನ್ಯಾ ಉತ್ತರಾಷಾಢ 11, ಸಂದೇಶ್ ವಿಜಯಪುರ್, ಘೃತ ಕೌಶಿಕ ವೃಶ್ಚಿಕ ಅನುರಾಧ 11, ರಾಘವೇಂದ್ರ ಕುಲಕರ್ಣಿ ಹಾನಗಲ್, ಕಾಶ್ಯಪ್ ಧನು ಉತ್ತರಾಷಾಢ 11, ರಾಜಲಕ್ಷ್ಮಿ ಕಲ್ಕುಂಟೆ ಅಗಹರ, ಅತ್ರೆ ವೃಶ್ಚಿಕ ಅನುರಾಧ 11, ಭೀಮಣ್ಣ ಕುಲಕರ್ಣಿ ಬೆಳಗಾವಿ, ಕಾಶ್ಯಪ್ ಕನ್ಯಾ ಉತ್ತರ 10, ಕಾಮಾಕ್ಷಿ ಜೋರಾಪುರ್ ಬೆಂಗಳೂರು, ಗೌತಮ್ ಕರ್ಕಪುಷ್ಯ 9, ಶಾರದಾ ಗಟ್ಟಿ ಧಾರವಾಡ, ಮೌಂಟ್ ಭಾರ್ಗವ ಮೀನ್ ಪೂರ್ವಾಷಾಢ 9, ಜೀವುಬಾಯಿ ಜೋಶಿ ಬೆಂಗಳೂರು, ವಶಿಷ್ಠ ಮೇಷ ಅಶ್ವಿನಿ 7, ಶಾಂತಾ ದಿವಾಕರ್ ಬೆಂಗಳೂರು, ಕೌಶಿಕ್ ಕರ್ಕಪುಷ್ಯ 7, ಯಶೋಧನ್ ಖಾಡ್ಗೆ ಬೆಂಗಳೂರು, ಉಪಮನ್ಯು ಧನು ಮೂಲ 7, ಲಕ್ಷ್ಮಿ ಬೆಂಗಳೂರು, ಬಾಲಶೆಟ್ಟಿ ಕುಂಭ ಪೂರ್ವ ಭಾದ್ರಪದ 6, ಮಣಿಕಾಂತ್ ದೇಶಪಾಂಡೆ ಬೆಳಗಾವಿ, ವಿಶ್ವಾಮಿತ್ರ ಮಕರ ಉತ್ತರಾಷಾಢ 6, ಸಂಜೀವ್ ನಾಡಗೋಡ್ ಪಾಶ್ಚಾಪುರ್, ವಶಿಷ್ಠ ಮಕರ ಉತ್ತರಾಷಾಢ 6, ಸರಸ್ವತಿ ವೈದ್ಯ ಕೌಶಿಕ್ ಮಿಥುನ ಮೃಗಶಿರ 6, ಯಶಸ್ವಿನಿ ಡಿಸಿ ಕುಶಾಲ್ ನಗರ್, ಮನ್ಮ ಹರುಷಿ ಧನು ಮೂಲ 6, ಅನಿತಾ ಕುಲಕರ್ಣಿ ನವಲಗುಂದ, ಅತ್ರೆ ವೃಷಭ ಕೃತಿಕಾ 5, ಅಂಜಲಿ ನಾಡಿ ಹೊಸಬಾಳೆ, ಕಾಶ್ಯಪ್ ವೃಶ್ಚಿಕ ಜ್ಯೇಷ್ಠ 5, ಅನುರಾಧ ಕಿರಣ ಶರವಡಿ ಬೆಂಗಳೂರು, ಗೌತಮ್ ಮಿಥುನ್ ಪುನರ್ವಸು 5, ಅರವಿಂದ್ ಸಂದೇಶ್ ಪಾಂಡೆ ಜಮದಗ್ನಿ ಮಿಥುನ್ ಪುನರ್ವಸು 5, ಅಶ್ವಿನಿ ಪ್ರಶಾಂತ್ ಬೆಂಗಳೂರು, ಕೌಶಿಕ್ ಮೇಷ ಅಶ್ವಿನಿ 5, ಬಿಎನ್ ಲಕ್ಷ್ಮೀ ನಾರಾಯಣ ಬೆಂಗಳೂರು, ಅತ್ರಿ ತುಲಾ ಸ್ವಾತಿ 5, ಭಾರತಿ ಹಜೇರಿ 5, ಚೇತನ್ ಕುಮಾರ್ ಪುತ್ತೂರು, ಮೀನಾ ರೇವತಿ 5, ದತ್ತಾತ್ರೇಯ ಮನೋಹರ್ ಖಾಡ್ಗೆ ಬರ್ಹೇನ್ ಬಹ್ರೇನ್, ಉಪಮನ್ಯು ಮಿಥುನ 5, ದತ್ತಾತ್ರೇಯ ಬಿ ಕುಲಕರ್ಣಿ ಹುಲಕೋಟಿ, ಗೌತಮ್ 5, ಗೀತಾ ಗೌಡರ್ ಹುಬ್ಬಳ್ಳಿ, ಮಿಥುನ ಆಂಧ್ರ 5, ಗೀತಾ ಪುರೋಹಿತ್ ಬೆಂಗಳೂರು, ಗೌತಮ್ ಕರ್ಕಪುಷ್ಯ 5, ಗೀತಾ ಎಸ್ ಮೂರ್ತಿ ಬೆಂಗಳೂರು, ಕಾಶ್ಯಪ್ ವೃಶ್ಚಿಕ ಜ್ಯೇಷ್ಠ 5, ಹರೀಶ್ ಬೇಲೂರು, ವಿಷ್ಣು ಮಿಥುನ ಅನುರಾಧ 5, ಜ್ಯೋತಿ ಅವಿನಾಶ್ ಮಾಹುಲೆ ಬರ್ಹೇನ್, ಕಾಶ್ಯಪ್ ಮಕರ ಉತ್ತರಾಷಾಢ 5, ಕರುಣಾಕರ್ ರಾಜು ಚಳ್ಳಕೆರೆ, ಕೌಂಡಿನ್ಯ ಮಿಥುನ ಮೃಗಶಿರ 5, ಲಕ್ಷ್ಮೀ ಶೂರ್ಪಾಲಿ ಹುಬ್ಬಳ್ಳಿ, ಅತ್ರಿ ಕನ್ಯಾ ಹಸ್ತ 5, ಮಾಧುರಿ ವಾದ್ ನಾಗ್ಪುರ್, ಸಿಂಹ 5, ಮಂಜುಳ್ ಬಳ್ಳಾರಿ ಧಾರವಾಡ, ಮೀನಾ ಪೂರ್ವ ಭಾದ್ರಪದ 5, ಮಂಜುಸ್ವಾಮಿ ಹರಿಹರ್, ಕಾಶ್ಯಪ್ ಮಕರ ಧನಿಷ್ಠ 5, ನಂದಿನಿ ಕುಲಕರ್ಣಿ ಭಾರದ್ವಾಜ ವೃಶ್ಚಿಕ ಅನುರಾಧ 5, ನಾರಾಯಣ್ ಪಿ ಇನಾಮದಾರ್ ಬೆಳಗಾವಿ, ಕಾಶ್ಯಪ್ ಕನ್ಯಾ ಉತ್ತರ 5, ನೀರಜ್ ಬೆಂಗಳೂರು, ಕೌಂಡಿನ್ಯ ವೃಷಭ ರೋಹಿಣಿ 5, ಪ್ರಮೀಳಾ ಚಂದ್ರಶೇಖರ್ ಕುಶಾಲ್ ನಗರ್, ಮನ್ಮ ಹರುಷಿ ಕನ್ಯಾ ಹಸ್ತ 5, ಪ್ರತಿಭಾ ತುಮಕೂರು, ರೇಣುಕಾ ಕನ್ಯಾ ಉತ್ತರ 5, ಪೂರ್ಣಿಮಾ ಬೆಳವಂಕಿ ಧಾರವಾಡ, ಕಾಶ್ಯಪ್ ಕರ್ಕ ಪುಷ್ಯ 5, ಪುಷ್ಪಾವತಿ ಕೊಪ್ಪಳ, ಪರಾಶರ್ ಕರ್ಕ ಆಶ್ಲೇಷ 5, ರಾಧಾ ಗೋಪಾಲ್ ತುಮಕೂರು, ಚಂದಕುಲ ವೃಶ್ಚಿಕ ಅನುರಾಧ 5, ರಘುನಾಥ್ ಎಂಡಿ ಬೆಂಗಳೂರು, ಕೌಶಿಕ್ ಮೀನ್ ಉತ್ತರ ಭಾದ್ರಪದ 5, ರಾಜೇಶ್ವರಿ ಲದ್ವಾ ಹುಬ್ಬಳ್ಳಿ, ಭಾರದ್ವಾಜ್ ಕುಂಭ ಧನಿಷ್ಠ 5, ರಕ್ಷಿತಾ ಗುಣಾಲಿ ಶಿವಮೊಗ್ಗ, ಜಮದಗ್ನಿ ಕರ್ಕ ಪುಷ್ಯ 5,
ರಾಣಿ ಅಜಯ್ ತೋತೆ ಬಹರೇನ್ ಕಾಶ್ಯಪ್ ತುಲಾಪುರ ಭಾದ್ರಪದ 5, ರಶ್ಮಿ ಕುಲಕರ್ಣಿ ಮುಂಬೈ 5, ರಶ್ಮಿ ಮಹೇಶ್ ಪುರಂದರೆ ಬೆಂಗಳೂರು, ವಿಶ್ವಾಮಿತ್ರ ವೃಷಭರೋಹಿಣಿ 5, ಯಶ್ ಮೃದುಳಾ ಬೆಂಗಳೂರು, ಕಾಶ್ಯಪ್ ಸಿಂಹ ಕುಬ್ಬ 5, ಸಾಧನಾ ರತ್ನಕುಮಾರ್ ಹುಬ್ಬಳ್ಳಿ, ಭಾರದ್ವಾಜ್ ಧನು ಉತ್ತರಾಷಾಢ 5, ಸಂಧ್ಯಾ ಕುಲಕರ್ಣಿ ಹುಬ್ಬಳ್ಳಿ, ಕಾಶ್ಯಪ್ ಧನು ಪೂರ್ವಾಷಾಢ 5, ಸಂಗಪ್ಪ ಯು ಶಿಕಾರಿಪುರ ಶಿವಕುಂಭ ಶತಭಿಷ 5, ಸಾನ್ವಿ ರವಿ ಜೋಶಿ ಸಂಪಗಾಂ, ಅಗಸ್ತ್ಯ ವೃಷಭರೋಹಿಣಿ 5, ಸರೋಜನಿ ಧಾರವಾಡ ಕನ್ಯಾ 5, ಸವಿತಾ ಮುದಲಾಪುರ ಠಾಣೆ ಪಶ್ಚಿಮ, ಮೌನ ಭಾರ್ಗವ ಆಂಧ್ರ 5, ಶೀಲಾ ಕುಲಕರ್ಣಿ ಹುಬ್ಬಳ್ಳಿ 5, ಶೋಭಾ ಜೋಶಿ ಹುಬ್ಬಳ್ಳಿ, ಕೌಶಿಕ್ ತುಲಾ ಸ್ವಾತಿ 5, ಶೋಭಾರಾವ್ ಧಾರವಾಡ, ಅತ್ರೆ ಮೇಷ ಕೃತಿಕಾ 5, ಶ್ರೀದೇವಿ ದೇಶಪಾಂಡೆ ಬೆಳಗಾವಿ, ವಿಶ್ವಾಮಿತ್ರ ತುಲಾ ಸ್ವಾತಿ 5, ಶ್ರೀದೇವಿ ವಿಶ್ವೇಶ್ವರ ನರಗುಂದ ತುಲಾ ವಿಶಾಖ 5, ಶ್ರೀ ಪಲ್ಲವ್ ಧಾರವಾಡ, ವಶಿಷ್ಠ ಮಿತ್ರ ಆಂಧ್ರ 5, ಸಿಂಧು ಬೆಂಗಳೂರು, ಭಾರದ್ವಾಜ್ ವಿಶ್ವಜ್ಯೇಷ್ಠ 5, ಸುಧಾ ಬೆಂಗಳೂರು 5, ಸುಮಂಗಲ್ ತುಮಕೂರು, ಸುಪರ್ಣಸ ವೃಷಭರೋಹಿಣಿ 5, ಸ್ವಾತಿ ಸುಣಗ ಹುಬ್ಬಳ್ಳಿ ಕುಂಭ 5, ವರ್ಷಾ ಸರ್ದೇಶಮುಖ ಜಮದಗ್ನಿ ಮೀನ ಪೂರ್ವ ಭಾದ್ರಪದ 5, वासंती वी कण्णूर हुब्बಳ್ಳಿ, काश्यप मेष भरणे 5, वसुंधर नागोड पाश्चापूर, वशिष्ठ मीन पूर्व भाद्रपद 5, वीणा हेक्सूर गद्दी ಕೊಪ್ಪ, वशिष्ठ मकर 5, वीणा वी देशपांडे ಕೊಪ್ಪಳ, अत्रे कन्या उत्तर 5, वेंकटेश एके चिಕ್ಕಮಗಳೂರು, भारद्वाज वृषभ कृतिका 5, श्रीहरि सनकल सौदत्ती, काश्यप कुंभ शतभिಷ 5, गीता तिगड़ी ಬೆಳಗಾವಿ, जमदग्नि वृश्चिक ज्येष्ठ 5, प्रदीप बेंगलूर, सुपक्व मकर श्रवण 5, अनुपमा देसाई बेंगलूर, भारद्वाज कर्क पुनर्वसु 5, रम्या मैसूर, कौशिक मीना देवती 5, अदिति बेंगलूर, कौंडिन्य स्वाति 5, अन्विता बेंगलूर, कौंडिन्य पूर्वाषाढ़ 5, कुसुमा मुक्ति बेंगलूर, कौंडिन्य वृश्चिक अनुराधा 5, मालिनी संपत बेंगलूर, कौशिक तुला स्वाति 5, विठ्ठल गंगाधर रायकर बेळगावी, वशिष्ठ कर्क उत्तराषाढ़ 5, भुवनेश्वरी बेंगलूर, शिव मकर उत्तराषाढ़ 5, उमापति भद्रावती, स्वतंत्र कपि मेषाश्विनी 5, गीता नाड़ी गदग, गौतम कर्क आश्लेष 4, हर्ष बेंगलूर, अत्रि वृषभरोहिणी 4, सुषमा भट्ट धारवाड़, अत्रि कन्या चित्र 4, अभिषेक गाड़गे बरहेल, उपमन्यु वृश्चिक ज्येष्ठ 3, गौरीशेखर बेंगलूर, भारद्वाज कर्क 3, गौतमी बेंगलूर, भूदानकुल मिथुन आंध्र 3, केशव प्रसाद बेंगलूर, श्रीवत्स कर्क पुष्य 3, लक्ष्मी एम चಳ್ಳकेरे, उपमन्युकुल तुला स्वाति 3, महेश देशपांडे राणेबेन्नूर, हरितस्य वृषभरोहिणी 3, राजेंद्र कुमार पीएन हरपनहಳ್ಳಿ, नबेला धनुमूला 3, रितेश देसाई कोकनूर, श्रीवत्स तुला स्वाति 3, संगीत महेश देशपांडे राणेबेन्नूर, हरितस्य मीन उत्तरा भाद्रपद 3, सन्मति देशपांडे राणेबेन्नूर, हरितस्य मीन उत्तरा भाद्रपद 3, श्रेया देसाई कोकनूर, श्रीवत्स मीन उत्तरा भाद्रपद 3, श्री बेंगलूर मीन पूर्व भाद्रपद 3, सौभाग्य राजेश जोशी संपगांव, अगस्त्य 3, सुभाष आकळवाडी धारवाड़, चन्मपुर धनु पूर्वाषाढ़ 3, सुमेधा देशपांडे राणेबेन्नूर, हरितस्य मीन उत्तरा भाद्रपद 3, तन्मयी देसाई कोकनूर, श्रीवत्स तुला चित्ता 3, वाग्देवी आर ज्वैस, हरितस्य वृश्चिक ज्येष्ठ 3, विभावरी भूषण कुलकर्णी बरहेल, काश्यप तुला विशाखा 3, यदुराज एमडी बेंगलूರು, धनु मूला 3, बसवराज अखडी 2, गीता कुलकर्णी हुब्बಳ್ಳಿ, अत्रे मीन उत्तरा भाद्रपद 2, गौरम्मा मैसूर, काश्यप तुला स्वाति 2, नागराज कोळिवाड शिग्गांव, वशिष्ठ कन्या 2, नागराज देवळकर हुब्बಳ್ಳಿ, कंस सिंह मघा 2, प्रभावती भद्रावती, भारद्वाज मीन रेवती 2, रक्षा देशपांडे धारवाड़, अत्रि धनु पूर्वाषाढ़ 2, संगीत हुब्बಳ್ಳಿ अत्रि 2,
ಸರಳ ಎಚ್ ಹಂದ್ರಾಳ್ ಅಣ್ಣಿಗೇರಿ, ಚಂದ್ರಕುಲ ಶಿವಮೊಗ್ಗ 2, ಸರಸ್ವತಿ ಕೆಜಿ ಮೈಸೂರು, ಕಾಶ್ಯಪ್ ಮಿಥುನ ಪೂರ್ವಸು 2, ಸವಿತಾ ಬೆಂಗಳೂರು, ಶಿವ ವೃಷಭ ಮನುಷ್ಯರ 2, ಶೈಲಜಾ ಮುಧೋಳ್ಕರ್ ಬೆಳಗಾವಿ, ಅತ್ರಿ ಕುಂಭ ಪೂರ್ವಾಷಾಢ 2, ಶಾಂತಾ ಪ್ರಸಾದ್ ಬೆಂಗಳೂರು, ಭಾರದ್ವಾಜ್ ತುಲಾ ವಿಶಾಖ 2, ಶರತ್ ರಾಯಚೂರು ಬೆಂಗಳೂರು, ಅತ್ರಿ ವೃಷಭ ರೋಹಿಣಿ 2, ಶಿವಾನಂದ ಬೆಂಗಳೂರು, ಶಿವ ಮಕರ ಪೂರ್ವಾಷಾಢ 2, ಶ್ರೀಮತಿ ಬೆಂಗಳೂರು, ಕೌಂಡಿನ್ಯ ಮಕರ ಧನಿಷ್ಠ 2, ಸುಧಾಕಾಂತ್ ಹುಬ್ಬಳ್ಳಿ, ವೃಶ್ಚಿಕ ಅನುರಾಧ 2. ಸುರೇಶ್ ಜೋಶಿ ಹುಬ್ಬಳ್ಳಿ, ಕೌಶಿಕ್ ವೃಷಭ ರೋಹಿಣಿ 2, ಸೂರ್ಯನಾರಾಯಣ ಸಿಂಗ್ ಪಟೇಲ್ ಧಾರವಾಡ, ಕಾಶ್ಯಪ್ ಕನ್ಯಾಸ್ತ 2, ಸುಷ್ಮಾ ದೇಶಪಾಂಡೆ ಧಾರವಾಡ, ಅತ್ರಿ ಮೇಷ ಭರಣಿ 2, ವಾಣಿ ಸಿ ಹುಲ್ಮನಿ ಬೆಂಗಳೂರು, ವಿಶ್ವಾಮಿತ್ರ ಸಿಂಹ 2, ವರ್ಷಾ ದೇಸಾಯಿ ಧಾರವಾಡ, ಭಾರದ್ವಾಜ್ ಧನುತ್ರಾಷಾಢ 2, ಯಲಗುರೇಶ್ ಜೋಶಿ ಆಲ್ಮಟ್ಟಿ, ಕೌಶಿಕ್ ಮೀನಾ 2, ಅಶೋಕ್ ದೇಸಾಯಿ ಬೆಂಗಳೂರು, ಭಾರದ್ವಾಜ್ ಮಿಥುನಾರ್ಧ 2, ಅಕ್ಷತಾ ಕುಲಕರ್ಣಿ ಬೆಂಗಳೂರು, ಜಮದಗ್ನಿ ವೃಷಭ ಕೃತಿಕಾ 1, ಅಂಬುಜಾಕ್ಷಿ ಶಿವಮೊಗ್ಗ, ವಶಿಷ್ಠ ವೃಶ್ಚಿಕ ವಿಶಾಖ 1, ಆನಂದ ಜಿ ಕುಲಕರ್ಣಿ ಬೆಳಗಾವಿ, ವಶಿಷ್ಠ ಧನುಮೂಲ 1, ಅನಂತ ಡಂಬಳ ಬೆಳಗಾವಿ, ಭಾರದ್ವಾಜ್ ವೃಷಭ 1, ಬಿ ನರಸಿಂಹಮೂರ್ತಿ ಮಂಡಲಪಲ್ಲಿ, ಕಾರುಣ್ಯ ಧನುಮೂಲ 1, ಗುಣವತಿ ಡಿಆರ್ ಹಾಸನ್, ಮನ್ಮಹರ್ಷಿ ಕುಂಭ ಧನಿಷ್ಠ 1, ಕೆ ನಾಗರಾಜ್ ಬೆಂಗಳೂರು, ಭೂದಾನ ಕುಲ ವೃಷಭ ರೋಹಿಣಿ 1, ಕಿರಣ್ ಜೋಶಿ ಬೆಳಗಾವಿ, ಭಾರದ್ವಾಜ್ ಕನ್ಯಾಸ್ತ 1, ಕೀರ್ತಿ ಕುಲಕರ್ಣಿ ಹುಬ್ಬಳ್ಳಿ, ಭಾರದ್ವಾಜ್ ಕನಕ ಪುಷ್ಯ 1, ಕೃಷ್ಣ ಚೈತನ್ಯ ಬೆಂಗಳೂರು, ಭೂದಾನ ಕುಲ ಮಕರ ಉತ್ತರಾಷಾಢ 1, ಮಾಧವ್ ಕುಲಕರ್ಣಿ ಹುಬ್ಬಳ್ಳಿ, ಭಾರದ್ವಾಜ್ ಮೇಷಶ್ವಿನಿ 1, ಮಮತಾ ಬಾಲಾಜಿ ಬೆಂಗಳೂರು, ಕೋಮರಾಜ ಶೆಟ್ಲ ವೃಶ್ಚಿಕ ಅನುರಾಧ 1, मनोज कृष्ण बेंगलोर, शिवा कुब्बा 1, नागराज पी देशपांडे बागलकोट, श्रीवत्स वृषभ रोहिणी 1, ओंकार कुलकर्णी हुब्बಳ್ಳಿ, भारद्वाज मिथुना 1, पद्मा प्रकाश दावणगेरी, वाल्मीकि 1, प्रशांत पुराणिक बेंगलूर, गौतम धनु पूर्वाषाढ़ 1, प्रीतम सिंगापुर, भारद्वाज सिंह हुब्बा 1, रामचंद्र गुणादि शिवमೊಗ್ಗ, जमदग्नि मिथुनार्ध 1, रोहिणी गोकाक, मोहन भार्गव मीना 1, सरोज केतकर बेळगावी, गार्गी वृश्चिक 1, श्री महालक्ष्मी धारवाड़, मेष भरणी 1, श्रुति पुरोहित हुब्बಳ್ಳಿ, वशिष्ठ तुला चित्ता 1, श्रीदेवी बेंगलूर, सुधानुकुल मिथुन आंध्र 1, सुधा कुलकर्णी हुब्बಳ್ಳಿ, भारद्वाज मिथुना 1, उमा बीएस बेंगलूर, शिवकर्क पुष्पा पुष्या 1, हुब्बा 1, उषा हरिहर संतन 1, योगिता राजेश जोशी संपगांव, अगस्त्य 1, मधुरा देसाई जपान, भारद्वाज सिंह मघा 1, नारायण देसाई जपान, भारद्वाज मेष भरणी 1, अदिति बेंगलूर, भारद्वाज पुनर्वसु 1, अहान विष्णु बेंगलूर, भारद्वाज उत्तरा भाद्रपदा 1, अनसूया तुमकूर 1, गौतमी मोहन तुला स्वाति 1, जगदीश शिवमೊಗ್ಗ, विष्णु मिथुनार्ध 1, लता प्रकाश रेणुका मेष अश्विनी 1, नंदीश बेंगलूर, शिवा वृश्चिक अनुराधा 1, पद्मा जगदीश बेंगलूर, काश्यप कन्यास्ता 1, पवन कुलकर्णी रायचूर, कौंडिन्य मीना 1, आरके वसंत लक्ष्मी बेंगलूर, भारद्वाज कन्या उत्तरा 1, रोहिणी नाडगौड, वशिष्ठ तुला विशाखा 1, सत्य जनगुला सिंह 1, ತುಂಗಾ ಹೆಗ್ಗಡೆ ಧಾರವಾಡ, ವಶಿಷ್ಠ ಕನ್ಯಾಸ್ತ 1, ವಿನಾಯಕ್ ಸಿ ಕುಲಕರ್ಣಿ ಬೆಂಗಳೂರು,
ಕೌಂಡಿನ್ಯ ವಂಶಪುರೋಹಿಣಿ 1, ವಿನಾಯಕ್ ಜೋಶಿ ಪುಣೆ, ಗೌತಮ್ ಋಷ್ಟಿಕ್ 1. ಈ ರೀತಿಯಾಗಿ ಒಟ್ಟು ಪಾಠ ಮಾಡುವವರ ಸಂಖ್ಯೆ 245. ಒಟ್ಟು ಪಾಠ 1488. ಇದರಲ್ಲಿ ಸರಾಸರಿ 6.7%, 6.7%, 6.07. ಈ ರೀತಿಯಾಗಿ 28ನೇ ಗ್ರೂಪಿನಲ್ಲಿಯ ಸಾಧಕರ ಹನುಮಾನ್ ಚಾಲೀಸ ಪಾಠ ಮಾಡತಕ್ಕಂಥವರ ಭಕ್ತರ ಹೆಸರುಗಳನ್ನ ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಿವೇದನೆ ಮಾಡಿದ್ದೀನಿ. ಇದರಲ್ಲಿ ಬಹಳಷ್ಟು ಜನರು 1, 2, 3 ಪಾಠ ಮಾಡತಕ್ಕಂಥವ್ರು ಇದ್ದಾರೆ. ಆದ್ರಿಂದ ಅವರೆಲ್ಲರಿಗೂ ನಮ್ಮ ಕಳಕಳಿಯ ಒಂದು ವಿನಂತಿ ಏನಂದ್ರೆ, ನೀವು ನಿಧಾನವಾಗಿ ಪ್ರಸಾದ ಏನು ಅಂದ್ರೆ 1ರವರು 2, 2ರವರು 3, 3ರವರು 4, 4ರವರು 5. ನಿನ್ನೆ ನಾನು ಒಂದು ವಿಚಾರ ಹೇಳಿದೆ, ಏನು ಅಂದ್ರೆ ನಮಗೆ 3 ವರ್ಷದಲ್ಲಿ 11,000 ಜನರು, ಅರ್ಥಾತ್ ಏನು ಅಂದ್ರೆ 1,000 ಜನರು, 11,000 ಜನರು ಒಟ್ಟು ನಮಗೆ 11 ಕೋಟಿ ಹನುಮಾನ್ ಚಾಲೀಸ ಪಾಠ ಆಗಬೇಕಾಗಿವೆ. ಅದಕ್ಕಾಗಿ 3 ಪರ್ಯಾಯಗಳು. ಒಂದೇನು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಈಗ ನಾವು 5% ಅರ್ಥಾತ್ ಎವರೇಜ್ ಸರಾಸರಿ 5, 6 ಮಾಡಿದ್ವಿ ಅಂದ್ರೆ ನಮಗೆ 11 ಕೋಟಿ ಆಗ್ಬೇಕಾದ್ರೆ 3 ವರ್ಷದಲ್ಲಿ ಈಗ ಎಷ್ಟು ಜನ ನಾವು ಪಾಠ ಮಾಡ್ತಾ ಇದ್ವಿ, ಇದು ದುಪ್ಪಟ್ಟು ಜನ ಪಾಠ ಮಾಡ್ತಾರೆ. 11 ಸರಾಸರಿಗೆ ಅನುಸಾರವಾಗಿ 11,000 ಜನರು ಪಾಠ ಮಾಡಿದರೆ 11 ಕೋಟಿ ಜಪ ಅರ್ಥಾತ್ ಇದು ಆಗ್ತದೆ, ಹನುಮಾನ್ ಚಾಲೀಸ ಪಾಠ ಆಗ್ತವೆ. ನಾವು ಸರಾಸರಿ 5, 6 ಇತ್ಯಾದಿ ಹಿಂಗ ಮಾಡಿದ್ರೆ ನಮಗೆ ಏನ್ ಮಾಡ್ಬೇಕಾಗಿರ್ತದೆ, 22,000 ಜನರು ಪಾಠ ಮಾಡ್ಬೇಕಾಗಿ ಬರ್ತದೆ. ಅದಕ್ಕಾಗಿ 2 ವಿಚಾರದಿಂದ ಹೇಳಿದೆ. ಏನು ಅಂದ್ರೆ ಪ್ರತಿಯೊಂದು ಗ್ರೂಪಿನವರು, ಆ ಗ್ರೂಪಿನ ಒಂದು ಸಂಚಾಲಕರು, ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ಬೇಕು ಅಂದ್ರೆ ಆ ಗ್ರೂಪಿನಲ್ಲಿರ್ತಕ್ಕಂಥವ್ರಿಗೆ ಅರ್ಥಾತ್ 1, 2, 3, 4 ಪಾಠ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ, ಅದೇ ರೀತಿಯಾಗಿ 5ರಿಂದ 10ರವರೆಗೆ ಇರ್ತಕ್ಕಂಥವ್ರಿಗೂ ಮತ್ತು ಅವರಿಗೂ ಸಹಿತ ನಾವು ಅತ್ಯಂತ ಒಂದು ಇದರಿಂದ ಕಳಕಳಿಯಿಂದ ಹೇಳಬೇಕೇನು ಅಂದ್ರೆ, ನಾವು 11ರ ಒಂದು ಎವರೇಜ್ ಮುಟ್ಟಬೇಕಾಗಿದೆ ನಮ್ಮ ಗ್ರೂಪಿನ ಒಟ್ಟು ಸಂಖ್ಯೆಯಿಂದ. ಆದ್ರಿಂದ 5 ಇದ್ದವರು 11ಕ್ಕೆ ಬರಲಿ, 1 ಇದ್ದವರು 5ಕ್ಕೆ ಬರಲಿ, ನಿಧಾನವಾಗಿ. ಆ ದೃಷ್ಟಿಯಿಂದ ನಾನು ನಿನ್ನೆ 2 ರೂಪಾಯಿ ಏನ್ ಹೇಳಿದೆ ಅಂದ್ರೆ, ಈಗ ಯಾರು ನೀವು 1, 2, 3, 4, 5 ಮಾಡ್ಲಿಕ್ಕೆ ಹತ್ತಿರಿ, ನಿಮಗೆ ಅಕಸ್ಮಾತ್ ಆಗಿ ನಿಮಗೆ ಸಮಯ ಇಲ್ಲ, ಅನುಕೂಲ ಇಲ್ಲ, ಪ್ರಪಂಚದಲ್ಲಿ ಆಗುವುದಿಲ್ಲ, ಪ್ರಪಂಚದ ಗಡ್ಬಡಿ ಒಳಗೆ ಇವತ್ತು ನಾನು ಇದೇ ಒಂದು ತೋರಿಸಿದೆ ಕುಲಕರ್ಣಿ ಅವರಿಗೆ. ಪಾಪ ಅವರು SBI ನೌಕರಿ ಅದ, ಅವರು ಅವರ ಒಂದು ಇದು ಇದ್ದಾರೆ, ಹಿಂಗಾಗಿ ಆಫೀಸರ್ ಇದ್ದಾರೆ, ಅದರಲ್ಲಿ AGM ಇದ್ದಾರೆ. ಹಿಂಗಾಗಿ ಅವ್ರಿಗೆ ಏನಾಗುತ್ತಿಲ್ಲ ಅಂದ್ರೆ ಸಮಯ ಬೆಳಿಗ್ಗೆ 8:30ರಿಂದ 7:30 ತನಕ ಬ್ಯಾಂಕ್ನಲ್ಲೇ ಹೋಗ್ತದೆ. ಇಷ್ಟಲ್ಲದೆ ಅವ್ರು ಪ್ರತಿ ದಿವಸ 15,000 ಜಪಾನು ಮಾಡ್ತಾರೆ. ಆದ್ರೂ ಸಹಿತ ಕುಲಕರ್ಣಿ ಅವರು, ಕರಣ್ ಕುಲಕರ್ಣಿ ಅವರು ಫೋನ್ ಮಾಡಿ 11 ಮಾಡ್ರಿ ಅಂದಾಗ ನನಗೆ ಸಮಯ ಸಿಗುವುದಿಲ್ಲ, ನಾನು 1 ಪಾಠ ಮಾಡ್ಲಿಕ್ಕೂ ಸಮಯ ಸಿಗುವುದಿಲ್ಲ ಅಂತಂದಾಗ ಮಾರುತಿ ರಾಯ್ ಅವ್ರಿಗೆ ಏನ್ ಮಾಡಿದ ಅಂದ್ರೆ, ಅವರಿಗೆ ಪಾಠ ಮಾಡಲಿಕ್ಕೆ ಪ್ರೇರಣೆ ಆಗುವಂತೆ ಅವ್ರ ತಾಯಿಗೆ ಅವ್ರ ಮೊಬೈಲ್ ತಗೊಂಡು ಗಿಡದ ಮೇಲೆ ಕೂತ್ಕೊಂಡು ಅಕ್ಷರಶಃ ನಮ್ಗೆ ಆಶ್ಚರ್ಯ ಅನಿಸ್ತದ. ಏನು ಅಂದ್ರೆ ಆ ಇದು ಏನದ ವಾನರ ಆ ಮ್ಯಾಲಿನಿಂದ ಮೊಬೈಲ್ ನಲ್ಲಿ ಅವ್ರ ಮಗನಿಗೆ ಫೋನ್ ಮಾಡ್ಬೇಕು ಅಂದ್ರೆ, ಅದು ಸಹಿತ ಈಗಿನ ಫೋನ್ಗಳು ಹೆಂಗಿರ್ತಾವ ಅವೆಲ್ಲ ಹಿಂಗೆಲ್ಲ ಸ್ಪರ್ಶ ಮಾಡಿ ಮಾಡೋದಿರ್ತಾವ. ಅದು ಬಟನ್ ಇತ್ತು, ಸ್ಪರ್ಶ ಮಾಡಿ ಮಾಡೋದಿತ್ತು ಗೊತ್ತಿಲ್ಲ. ಆದ್ರೆ ಅದನ್ನ ಒಟ್ಟು ಅವ್ರ ಮಗನಿಗೆ ಫೋನ್ ಬಂದದನ್ನ ನೋಡಿ ಅವ್ರ ಮಗ ನಮ್ಮ ತಾಯಿ ಫೋನ್ ಯಾಕೆ ನಡೆದಂತ ಫೋನ್ ನೋಡಿದ್ರೆ ಅದ್ರೊಳಗೆ ಬರೀ ಅದೇನದ ಆ ಮಗು ಅದರಿಂದ ಕೇಳಿಸಿದ್ರು, ಚೀ ಅಂತ ಕೇಳಿಸಿದ್ರು. ಹೊತ್ತು ಏನು ಮಾತುಕತೆ ಏನಿಲ್ಲ. ಹಾಗಾಗಿ ಮಗಳಿಗೆ ಫೋನ್ ಮಾಡಬೇಕು ಮಗಳ ಫೋನ್ ಮಾಡಿ ಹೇಗೆ ಅಂದ್ರೆ, ಮಂಗ್ಯಾರ ಒಂದು ಅಜ್ಜಿ ಕೋಲ್ಯಾಗ ಎಲ್ಲ ಗದ್ದಲ ಹಾಕಿ, ಆಮೇಲೆ ಅಡಿಗೆ ಮನೆಗೆ ಹೋಗಿ ಟೇಬಲ್ ಮೇಲೆ ಇಟ್ಟದ್ದು ಮೊಬೈಲ್ ತಗೊಂಡು ಗಿಡದ ಮೇಲೆ ಹತ್ತಿ ಹೋಗಿ ಹಿಂಗೆಲ್ಲ ಹಾಕೊಂಡು ಕೂಡಲೇ ಅವ್ರು ಗಾಬರಿ ಮನೆಗೆ ಬಂದು ನೋಡಿದ್ರು, ಮೊಬೈಲ್ ಹಿಡ್ಕೊಂಡು ಕೂತಿತ್ತು. ಆಮೇಲೆ ಅದು ಕೆಳಗೆ ಹಾಕ್ತಿವು. ಇವ್ರು ಚೆಕ್ ಮಾಡಿ ನೋಡಿದ್ರೆ ಅವ್ರದ ನಂಬರ್ ಬರ್ತಿತ್ತು. ಆಶ್ಚರ್ಯ ಆಯ್ತು. ಅರ್ಥಾತ್ ಏನೊಂದು ಆವಾಗನ ಫೋನ್ ಮಾಡಿ ಕೇಳಿ ಕುಲಕರ್ಣಿ ಹೇಳಿದ್ರು,
ನಾವು ಗ್ರೂಪ್ನಲ್ಲಿ ಜಾಯಿನ್ ಆಗ್ತೀವಿ. ಆಮೇಲೆ ನಾವು ಮನೆಯವರೆಲ್ಲರೂ ಸೇರಿ ಅರವತ್ತು ಇಲ್ಲ ಪ್ರತಿ ದಿವಸ 11 ಮಂದಿ ಇದ್ದಾರೆ. ಅವರು ತಾಯಿ ಅವರ ಮಗಳು 3 ಜನ, ನಾವು 3 ಜನ ಕೂಡಿ 11 ಪಾಠ ಮಾಡ್ತೀವಿ ಅಂತ ಹೇಳಿದ್ರು. ಅರ್ಥಾತ್ ಎಷ್ಟರೇ ಮಾರುತಿಗೆ ಎಷ್ಟು ಕಳ್ಕಲೇ ಇದೆ ನೋಡಿ. ಆದ್ರಿಂದ ನಾವು ಈಗೊಂದು ಬಹಳ ದೊಡ್ಡ ಅವಕಾಶ ಏನಿದೆ ಅಂದ್ರೆ ನಾವು ಮಾರುತಿಯ ಒಂದು ಪ್ರೇಮಕ್ಕೆ ಪಾತ್ರ ಆಗಲಿಕ್ಕೆ, ಅವನ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಒಂದು ಅವಕಾಶ ಇದೆ. ಈ 3 ವರ್ಷದಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಅವನ ಕಡೆ ಲಕ್ಷ್ಯ ಕೊಟ್ಟು ಹೆಚ್ಚಿಗೆ ಪಾಠ ಮಾಡಿದ್ರೆ ನಮ್ಗೆ ಅವನ ಅನುಗ್ರಹ ಆಗ್ತದೆ. ಅದರಿಂದ ನಮ್ಮ ಪ್ರಪಂಚವು ಎಲ್ಲಾ ಪ್ರಕಾರಗಳು ಸುಖ ಶಾಂತಿ ಸಮಾಧಾನ ಆಗ್ತವೆ. ಆದ್ರಿಂದ ಒಂದೇನು ಅಂದ್ರೆ ನಾವು 1, 2, 3, 4 ಮಾಡೋರು ಇನ್ನೊಬ್ಬರನ್ನೋ ಇಬ್ಬರನ್ನೋ ನಮ್ಮ ಸಂಬಂಧಿಕರನ್ನ ಅಥವಾ ಗುರುತಿನವ್ರನ್ನ ಅಥವಾ ಮತ್ತೆ ನಮ್ಮ ಆತ್ಮೀಯರನ್ನ ಮಿತ್ರರನ್ನ ಕರ್ಕೊಂಡು 11 ಪಾಠಕ್ಕರೆ ಕಂಪ್ಲೀಟ್ ಮಾಡಬೇಕು. 1 ಇಲ್ಲೇ ಇದ್ರೆ ಏನ್ ಮಾಡ್ಕೊಂಡ್ರೆ ನಾನು ಸಣ್ಣಗೆ 11ಕ್ಕೆ ಹೋಗ್ಬೇಕು 1. ಅಥವಾ ಇವೆಲ್ಲೂ ಶಕ್ಯ ಆಗದೆ ಇದ್ರೆ ಆ ಗ್ರೂಪಿನವರು ಏನ್ ಮಾಡ್ಬೇಕು, ನಮ್ಮ ಗ್ರೂಪ್ನ ಎವರೇಜ್ 11ಕ್ಕೆ ಬರ್ಬೇಕು ಅಂದ್ರೆ ನಾವು ಕೆಲವು ಮಂದಿ ಏನದನು 54, 100, 33 ಅಥವಾ ಹಿಂಗೇನಾದ್ರೂ ನಾವು ಪಾಠ ಮಾಡಿ ಹೆಚ್ಚಿಗೆ ಪಾಠ ಮಾಡಿ ಯಾರಿಗೆ ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಗ್ರೂಪ್ನಲ್ಲಿರ್ತಕ್ಕಂಥ ಅನೇಕರಿಗೆ ಏನೋ ಒಂದು ಅನಾನುಕೂಲತೆಯಿಂದ ಪಾಠ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರದ್ದು ಸರಾಸರಿಯನ್ನು ನಾವು ಯಾರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಹೆಚ್ಚಿಗೆ ಪಾಠ ಮಾಡ್ತಕ್ಕಂಥವ್ರು ಆಗ್ಬೇಕು. 1 ಅಂದ್ರೆ ಬಹಳಷ್ಟು ಹೆಚ್ಚಿಗೆ ಪಾಠ ಮಾಡಿ ನಮ್ಮ ಸರಾಸರಿಯನ್ನು ಯಾರು ಗೆಲ್ಲಬೇಕು 11ಕ್ಕೆ ತಂದು ಹಚ್ಚಬೇಕು. 1 ಇಲ್ಲದೇ ಇದ್ರೆ ನಾವು ಸ್ವತಃ ಏನಾದ್ರು 5, 6 ಇದ್ದವ್ರು 11ಕ್ಕೆ ಬಂದು ಹತ್ಬೇಕು. 1 ಅಗದಿ ಕಡಿಮೆ ಇದ್ದವರು 11ಕ್ಕೆ ಬಂದು ಹತ್ಬೇಕು. 1 ಇಲ್ಲಾದ್ರೆ ಇನ್ನೊಂದು 3-4 ಮಂದಿ ನಿಮ್ಮ ಸಂಬಂಧಿಕರಿಗೆ ಅದು ಹೇಳಿ ಕೇಳಿ ಅವ್ರನ್ನು ಮುಂದೆ ಯಾವ ಗ್ರೂಪ್ ಚಾಲು ಇರ್ತದನೋ ಅದ್ರೊಳಗೆ ಅವ್ರನ್ನು ಸೇರಿಸಿ ಜಾಯಿನ್ ಮಾಡಿ ನೀವೇನದನೋ ನೀವು ಹೇಳಿ 2-3 ಮಂದಿ ಕೂಡಿ ಅದ್ರೊಳಗೆ ಇಲ್ಲ 11 ಪಾಠ ಮಾಡುವಂತ ಒಂದೇನ್ ಮಾಡೋ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಕಲ್ಕರಿ ಅದ. ಈ ಪ್ರಕಾರವಾಗಿ ನಾವೆಲ್ಲರೂ ಏನದನ್ನು ಆದಷ್ಟು ಬೇಗನೆ ಮತ್ತು ಅತಿ ಉತ್ತಮವಾದ ರೀತಿಯಲ್ಲಿ 11 ಕೋಟಿ ಹನುಮಾನ್ ಚಾಲೀಸ ಪಾಠ ಮಾಡಿ ನಾವು ಭಗವಂತನ ಅನುಗ್ರಹ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಬೇಕು. ಹಾಗೂ ಮುಖ್ಯವಾಗಿ ನಮ್ಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಬೇಕು ಅಂತ ಪ್ರಾರ್ಥನಾ ಮಾಡ್ತಾ, ಗ್ರೂಪಿನ ಸಂಚಾಲಕರಿಗೆ ನಾವು ಮುಖ್ಯವಾಗಿ ಹೇಳೋದೇನು ಅಂದ್ರೆ, ನೀವು ನಿಮ್ಮ ಗ್ರೂಪಿನ ಒಂದು ಸರಾಸರಿಯನ್ನ 11ಕ್ಕೆ ತಂದು ಹಚ್ಚುವ ದೃಷ್ಟಿಯಿಂದ ನೀವು ಬಹಳಷ್ಟು ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು. ಈ ರೀತಿಯ ಪ್ರಯತ್ನ ಮಾಡಿ ನೀವು ನಿಮ್ಮ ಕುಟುಂಬದವರು ಎಲ್ಲರೂ ಭಗವಂತನ ಅನುಗ್ರಹ ಪಾತ್ರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ